ವೆಲ್ಕಮ್ ಟು ಮೈ ಚಾನಲ್. ಐ ಆಮ್ ರಾಜೇಶ್. ಇವತ್ತಿನ ವಿಡಿಯೋದಲ್ಲಿ ಟೆನ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ವಿಡಿಯೋವನ್ನ ಕೊನೆ ತನಕ ನೋಡಿ. ನಿಮ್ಗೆ ಇಷ್ಟ ಆದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಮತ್ತೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಇದನ್ನ ಶೇರ್ ಮಾಡಿ. ಈ ಟೆನ್ಸ್ ಅನ್ನ ಶುರು ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾನು ಪ್ರೀವಿಯಸ್ ಆಗಿ ವರ್ಬ್ಸ್ ಬಗ್ಗೆ ಒಂದು ವಿಡಿಯೋವನ್ನ ಮಾಡಿದ್ದೀನಿ. ಸೊ ಅದನ್ನ ನೋಡ್ಕೊಂಡು ನೀವು ಇಲ್ಲಿಗೆ ಬಂದ್ರೆ ಇದನ್ನ ಕೇಳಿಸ್ಕೊಂಡ್ರಿ ಅಂತಂದ್ರೆ ಕ್ಲಿಯರ್ಲಿ ಅರ್ಥ ಆಗುತ್ತೆ. ಬಿಕಾಸ್ ಅದನ್ನ ಮತ್ತೆ ರಿಪೀಟ್ ಮಾಡೋದಿಲ್ಲ, ವಿಡಿಯೋ ಲ್ಯಾಗ್ ಆಗುತ್ತೆ. ಟೆನ್ಸ್ ಅಂತ ಬಂದ್ರೆ ಬೇಸಿಕಲಿ ಮೂರು ಟೆನ್ಸ್ಗಳಿದಾವೆ. ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಹಂಗೆ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಅಂಡ್ ಫ್ಯೂಚರ್ ಟೆನ್ಸ್ ಮೈನ್ ಆಗಿ ಮೂರು ಬರುತ್ತೆ. ಅಂಡ್ ಮೂರಲ್ಲೂ ಕೂಡ ನಾಲ್ಕು ಸಬ್ ಕ್ಯಾಟಗರೀಸ್ಗಳು ಬರುತ್ತೆ. ಸೊ ಪ್ರೆಸೆಂಟ್ ಅಲ್ಲಿ 4 ಇದೆ, ಪಾಸ್ಟ್ ಅಲ್ಲಿ 4 ಇದೆ, ಮತ್ತೆ ಫ್ಯೂಚರ್ ಅಲ್ಲಿ 4 ಇದೆ. ಸೊ ಇಷ್ಟನ್ನು ಸೇರಿಸ್ಕೊಂಡ್ರೆ ವಿ ಹ್ಯಾವ್ ಟೋಟಲಿ 12 ಟೆನ್ಸಸ್ ಇನ್ ಇಂಗ್ಲಿಷ್. ಸೊ ಆ 12 ಟೆನ್ಸ್ಗಳನ್ನ ಇದು ಒಂದೇ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ವಲ್ಪ ಲೆಂದಿ ಅನ್ಸಿದ್ರು ಪರವಾಗಿಲ್ಲ, ನೀವು ಕ್ಲಿಯರ್ಲಿ ನೋಡಿದ್ರಿ ಅಂತಂದ್ರೆ ಈಸಿಯಾಗಿ ಅರ್ಥ ಆಗುತ್ತೆ ನಿಮಗೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪರೇಷನ್ಸ್ಗೆ ಮತ್ತೆ ರೆಗ್ಯುಲರ್ ಆಗಿ ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡುವಾಗ ಬೇಕಾಗಿರುವಂತ ಪ್ರಾಪರ್ ಹೋಲ್ಡ್ ಮತ್ತೆ ಗ್ರಿಪ್ ಅದೆಲ್ಲದಕ್ಕೂ ಕೂಡ ತುಂಬಾ ಅನುಕೂಲ ಆಗುತ್ತೆ. ನೀವು ಟೆನ್ಸ್ ಅನ್ನ ಕರೆಕ್ಟ್ ಆಗಿ ಕಲ್ತ್ಕೊಂಡ್ರಿ ಅಂತಂದ್ರೆ ಆಲ್ಮೋಸ್ಟ್ 80 to 85% ಗ್ರಾಮರ್ ನಿಮಗೆ ಬಂದಿದೆ ಅಂತ ಹೇಳಿ. ಮೋರ್ ಓವರ್ ಕರೆಕ್ಟ್ ಆಗಿ ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡುವಂಥದ್ದು ಅಂಡ್ ಎರರ್ಸ್ ಗಳನ್ನ ಕಡಿಮೆ ಮಾಡಿ ಯೂಸ್ ಮಾಡುವಂಥದ್ದು ಇದೆಲ್ಲವೂ ಕೂಡ ಪಾಸಿಬಲ್ ಆಗುವಂಥದ್ದು ಟೆನ್ಸ್ ಅನ್ನ ಚೆನ್ನಾಗಿ ಕಲ್ತ್ಕೊಂಡ್ರೆ ಮಾತ್ರ. ಸೊ ಶುರು ಮಾಡ್ಕೊಳ್ಳೋಣ. ಮೊದಲನೇದು ಪ್ರೆಸೆಂಟ್ ಟೆನ್ಸ್ ಬರೋಣ. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನಾನು ಬಿಗಿನಿಂಗ್ ಅಲ್ಲಿ ಹೇಳಿದೆ, ಪ್ರತಿ ಟೆನ್ಸ್ ನಲ್ಲಿ ಕೂಡ ಪ್ರೆಸೆಂಟ್ ಅಲ್ಲೂ 4 ಬರುತ್ತೆ, ಫ್ಯೂಚರ್ ಅಲ್ಲೂ 4 ಬರುತ್ತೆ, ಮತ್ತೆ ಪಾಸ್ಟ್ ಅಲ್ಲೂ 4 ಬರುತ್ತೆ. ಸೊ ಟೋಟಲಿ 12 ಟೆನ್ಸ್ ಗಳನ್ನ ಡಿಸ್ಕಸ್ ಮಾಡೋದಿದೆ. ಅದ್ರಲ್ಲಿ ಮೊದಲನೇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಇಲ್ಲಿ ನೀವು ಎರಡನ್ನ ಅರ್ಥ ಮಾಡ್ಕೊಳ್ಳಿ. ಒಂದು ಸೆಂಟೆನ್ಸ್ ಪ್ಯಾಟರ್ನ್ ಹೆಂಗ್ ಬರುತ್ತೆ ಮತ್ತೆ ಅದನ್ನ ಯಾವ ಸಂದರ್ಭದಲ್ಲಿ ಯೂಸ್ ಮಾಡ್ತೀವಿ. ಸಿಚುಯೇಷನ್ ಟು ಸಿಚುಯೇಷನ್ ನಾವು ಟೆನ್ಸ್ ಗಳನ್ನ ಚೇಂಜ್ ಮಾಡಬೇಕಾಗುತ್ತೆ. ಕೆಲವೊಂದನ್ನ ಹೇಳುವಾಗ ಇಂಥದ್ದೇ ಟೆನ್ಸ್ ನಲ್ಲಿ ಹೇಳಬೇಕು ಅಂತಿದೆ, ಅವಾಗ ಮಾತ್ರ ಅದು ಪ್ರಾಪರ್ ಮೀನಿಂಗ್ ಅನ್ನ ಕನ್ವೆ ಮಾಡುತ್ತೆ ನಮಗೆ. ಇನ್ ಕೆಲವನ್ನ ಬೇರೆ ಟೆನ್ಸ್ ನಲ್ಲಿ ಹೇಳಬೇಕಾಗುತ್ತೆ. ಸೊ ಅದೆಲ್ಲವನ್ನು ಕೂಡ ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಜೊತೆಗೆ ಈ ಪ್ಯಾಟರ್ನ್ ಅನ್ನ ಫಾಲೋ ಮಾಡ್ಕೊಳ್ಳಿ. ಎಸ್ಪೆಷಲಿ ದೋಸ್ ಹೂ ಆರ್ ಪ್ರಿಪೇರಿಂಗ್ ಫಾರ್ ಎನಿ ಕೈಂಡ್ಸ್ ಆಫ್ ಎಕ್ಸಾಮ್ಸ್. ಅದು ನಿಮ್ಮ ರೆಗ್ಯುಲರ್ UG ಎಕ್ಸಾಮ್ಸ್ ಆಗಿರಲಿ ಅಥವಾ PUC ಎಕ್ಸಾಮ್ಸ್ ಆಗಿರಲಿ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಾಗಿರಲಿ, ನಿಮಗೆ ನೆಕ್ಸ್ಟ್ ಆಕ್ಟಿವ್ ವಾಯ್ಸ್ ಪಾಸಿವ್ ವಾಯ್ಸ್ ಅಲ್ಲಿ ವರ್ಕ್ ಮಾಡುವಂಥದ್ದು, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಅನ್ನ ಕಲ್ತ್ಕೋಬೇಕು ಅಂತಂದ್ರೆ ಎಲ್ಲದಕ್ಕೂ ಕೂಡ ಮೈನ್ ಆಗಿ ಬೇಕಾಗಿರುವಂಥದ್ದು ಈ ಪ್ಯಾಟರ್ನ್ ಇದೆಯಲ್ಲ. ಇಲ್ಲಿ ನಾನು ಕರ್ಸರ್ ಅನ್ನ ಏನ್ ಮೂವ್ ಮಾಡ್ತಾ ಇದ್ದೀನಿ, ಸೊ ಈ ಪ್ಯಾಟರ್ನ್ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ ಮಿಕ್ಕಿದೆಲ್ಲ ಗ್ರಾಮರ್ ಟಾಪಿಕ್ಸ್ ಗಳಲ್ಲಿ ವರ್ಕ್ ಮಾಡುವಂಥದ್ದು ಇಟ್ ಬಿಕಮ್ಸ್ ವೆರಿ ಈಸಿ. ಸೊ ಫಸ್ಟ್ ಸಬ್ಜೆಕ್ಟ್ ಅನ್ನ ಹಾಕೋತೀವಿ, ನೆಕ್ಸ್ಟ್ ವರ್ಬ್ ಬರುತ್ತೆ. ಅದರಲ್ಲಿ 2 ಫಾರ್ಮ್ ಇದೆ, ಒಂದು 0 ಅಂತ ಹಾಕಿದ್ದೀನಿ, ಇನ್ನೊಂದು ಎಸ್ ಅಂತ ಹಾಕಿದ್ದೀನಿ. ನಾನು ಬಿಗಿನಿಂಗ್ ಅಲ್ಲೇ ಹೇಳಿದೆ. ಇನ್ನೊಂದು ಆ ವಿಡಿಯೋದು ಲಿಂಕ್ ಅನ್ನ ಈ ವಿಡಿಯೋ ಎಂಡ್ ಅಲ್ಲಿ ಹಾಕ್ತೀನಿ, ಅದನ್ನ ನೀವು ನೋಡ್ಕೊಳ್ಳಿ. ಆ ವರ್ಬ್ಸ್ ಗಳನ್ನ ನೀವು ತರವಾಗಿ ಕಲ್ತ್ಕೊಂಡ್ರಿ ಅಂತಂದ್ರೆ ಇಟ್ ಬಿಕಮ್ಸ್ ವೆರಿ ಈಸಿ. ಸೊ ಅದನ್ನ ನೀವು ಈಸಿಯಾಗಿ ವರ್ಕ್ ಮಾಡ್ಬೋದು, ಆಮೇಲೆ ಅರ್ಥ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಆಬ್ಜೆಕ್ಟ್ ಬರುತ್ತೆ. ಈಗ ಇದೇ ಸೆಂಟೆನ್ಸ್ ಅಲ್ಲಿ ನೋಡಿ, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಬಗ್ಗೆ ತುಂಬಾ ತಲೆ ಕೆಡಿಸ್ಕೋಬೇಡಿ. ಐ ಮತ್ತೆ ಹಿ ಎರಡಿದಾವೆ ಈ ಸೆಂಟೆನ್ಸ್ ನಲ್ಲಿ. ಅಂದ್ರೆ ರೈಟ್ ಇದೆ, ಇಲ್ಲಿ ಕಂಪೋಸ್ ಇದೆ. ರೈಟ್ ಮಾಡೋ ಕೆಲಸವನ್ನ, ಬರೆಯೋ ಕೆಲಸವನ್ನ ಮಾಡ್ತಿರೋದು ಯಾರು? ಐ. ಇಲ್ಲಿ ಕಂಪೋಸ್ ಮಾಡಿರೋ ಕೆಲಸವನ್ನ ಮಾಡ್ತಿರೋದು ಯಾರು? ಹಿ. ಸೊ ಹಾಗಾಗಿ ಒಂದು ಸೆಂಟೆನ್ಸ್ ನಲ್ಲಿ ಒಂದು ಕೆಲಸ ನಡೀತಿದೆ ಅಂತ ನಾವು ಹೇಳುವಾಗ ಆ ಕೆಲಸವನ್ನ ಯಾರು ಮಾಡ್ತಾರೋ ಅದನ್ನ ಸಬ್ಜೆಕ್ಟ್ ಅಂತ ಕರಿತೀವಿ. ಅಂಡ್ ಏನ್ ಕೆಲಸ ಆಗ್ತಿರುತ್ತಲ್ವಾ ಅದನ್ನ ಆಬ್ಜೆಕ್ಟ್ ಅಂತ ಕರಿತೀವಿ. ಸೊ ಇಲ್ಲಿ ಏನನ್ನ ಬರಿತಾ ಇರೋದು? ಪೊಯಮ್ ಅನ್ನ ಬರಿತಾ ಇರೋದು. ಇಲ್ಲಿ ಏನನ್ನ ಕಂಪೋಸ್ ಮಾಡ್ತಾ ಇರೋದು? ಸಾಂಗ್ ಅನ್ನ ಕಂಪೋಸ್ ಮಾಡ್ತಾ ಇರೋದು. ಸೊ ಇಷ್ಟೇ ಸಿಂಪಲ್ ಆಗಿ ಸಬ್ಜೆಕ್ಟ್ ಅಂದ್ರೆ ಏನು ಮತ್ತೆ ಆಬ್ಜೆಕ್ಟ್ ಅಂದ್ರೆ ಏನು. ಸೊ ವರ್ಬ್ ಬಂದ್ರೆ ನಿಮಗೆ ಗೊತ್ತೇ ಇರುತ್ತೆ, ಯಾವ ವರ್ಬ್ ಅಥವಾ ಯಾವ ವರ್ಡ್, ಯಾವ ವರ್ಡ್ ಆಕ್ಷನ್ ಅನ್ನ ಇಂಡಿಕೇಟ್ ಮಾಡುತ್ತೋ, ಏನಾದ್ರೂ ಕೆಲಸ ನಡೀತಿದೆ ಅಂತ ಇಂಡಿಕೇಟ್ ಮಾಡುತ್ತಲ್ಲ, ಅದನ್ನ ವರ್ಬ್ ಅಂತ ಕರಿತೀವಿ. ಓಕೆ, ಪ್ಯಾಟರ್ನ್ ಹಿಂಗಿರುತ್ತೆ. 2 ಆಪ್ಷನ್ಸ್ ನಲ್ಲಿ 0 ಯಾವಾಗ ಹಾಕೋಬೇಕು ಅಂದ್ರೆ ಬೇಸ್ ಫಾರ್ಮ್ ಅನ್ನ ಯಾವಾಗ ಹಾಕೋಬೇಕು, ವಿತ್ ಎಸ್ ಫಾರ್ಮ್ ಅನ್ನ ಯಾವಾಗ ಹಾಕೋಬೇಕು ಅಂತಂದ್ರೆ ಜಸ್ಟ್ ಇಲ್ಲಿ ನೋಡಿ. ಇಲ್ಲಿ ಸಬ್ಜೆಕ್ಟ್ ಪ್ಲೇಸ್ ನಲ್ಲಿ ಈಗ ಹೇಳಿದ್ನಲ್ಲ ಸಬ್ಜೆಕ್ಟ್ ಅಂದ್ರೆ ಏನು ಅಂತ ಹೇಳಿ, ಐ, ವಿ ಅಥವಾ ಯು ಬಂದಿದೆ ಅಂತಂದ್ರೆ ಆ ವರ್ಬ್ದು ಬೇಸ್ ಫಾರ್ಮ್ ಅನ್ನ ಯೂಸ್ ಮಾಡಬೇಕು. ಬೇಸ್ ಫಾರ್ಮ್ ಇನ್ ದ ಸೆನ್ಸ್ 0 ಫಾರ್ಮ್, ಏನನ್ನು ಯಾವ ಸಫಿಕ್ಸ್ ಅನ್ನೋದಕ್ಕೆ ಆಡ್ ಮಾಡದೇ ಇರೋ ತರ ಯೂಸ್ ಮಾಡ್ಕೋಬೇಕಾಗತ್ತೆ. ಅಂಡ್ ಈ ಮೂರನ್ನ ಬಿಟ್ಟು ಮಿಕ್ಕಿದ್ ಯಾವುದೇ ಸಿಂಗ್ಯುಲರ್ ಸಬ್ಜೆಕ್ಟ್ ಆಗಿ ಬಂದ್ರೆ ಅದಕ್ಕೆ ಎಸ್ ಅನ್ನ ಆಡ್ ಮಾಡಬೇಕು ಬೇಸ್ ಫಾರ್ಮ್ಗೆ, ಅಥವಾ ಪ್ಲೂರಲ್ ಬಂದಿದೆ ಅಂತಂದ್ರೆ ವರ್ಬ್ 0 ಫಾರ್ಮ್ ಅನ್ನ ಯೂಸ್ ಮಾಡ್ಕೋಬೇಕಾಗತ್ತೆ. ಈ ಸಿಂಪಲ್ ಆಗಿ ಈ ಫಾರ್ಮುಲಾವನ್ನ ನೆನ್ಪಿಟ್ಕೊಳ್ಳಿ ನೀವು. ಸೊ ದಟ್ ಯಾವುದೇ ಎಕ್ಸಾಮ್ಸ್ ನಲ್ಲಿ ಬರುವಂತ ಎರರ್ಸ್ ಗಳ ಜೊತೆಗೆ ಅದನ್ನ ಎರರ್ಸ್ ಅನ್ನ ಕರೆಕ್ಟ್ ಮಾಡಿ ವರ್ಕ್ ಮಾಡುವಂತದ್ದಾಗಿರ್ಲಿ. ಎಸ್ಪೆಷಲಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತಾನೆ ಒಂದು ಟಾಪಿಕ್ ಬರುತ್ತೆ. ನಾನು ಅಪ್ಕಮಿಂಗ್ ವಿಡಿಯೋಸ್ ಗಳಲ್ಲಿ ಅದನ್ನು ಕೂಡ ಡಿಸ್ಕಸ್ ಮಾಡ್ತೀನಿ ಡೀಟೇಲ್ಡ್ ಆಗಿ. ಅಲ್ಲೆಲ್ಲ ತುಂಬಾ ಈಸಿ ಆಗುತ್ತೆ. ಸೊ ಎಲ್ಲಿ ಯೂಸ್ ಮಾಡ್ತೀವಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಅಂತಂದ್ರೆ, ವೆನ್ ವಿ ಟಾಕ್ ಅಬೌಟ್ ಎನ್ ಆಕ್ಷನ್ ವಿಚ್ ಈಸ್ ಅಬೌಟ್ ಟು ಟೇಕ್ ಪ್ಲೇಸ್ ಇನ್ ಇಮಿಡಿಯೇಟ್ ಫ್ಯೂಚರ್. ಇನ್ನೇನು ಕೆಲಸ ಆಗೋದಿರುತ್ತೆ, ಇನ್ನೂ ಸ್ಟಾರ್ಟ್ ಆಗಿರಲ್ಲ, ಆಗೋದಿರುತ್ತೆ, ಅಬೌಟ್ ಟು ಸ್ಟಾರ್ಟ್ ಅನ್ನೋಂಗಿರುತ್ತೆ. ಸೊ ಅದ್ರ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ಏನ್ ಮಾಡ್ತೀವಿ, ನಾರ್ಮಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಯೂಸ್ ಮಾಡ್ತೀವಿ. ನಾವು ಕನ್ನಡ ಸೆಂಟೆನ್ಸ್ ಅನ್ನ ಅಥವಾ ಕನ್ನಡ ವರ್ಷನ್ ಅನ್ನ ನೋಡಿದ್ರೆ ಸಿಂಪಲ್ ಫ್ಯೂಚರ್ ಮತ್ತೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಲ್ಮೋಸ್ಟ್ ದೇ ಲುಕ್ ಸಿಮಿಲರ್, ಸೇಮ್ ಅಂತಾನೆ ಅನ್ಸುತ್ತೆ, ಬಟ್ ಸ್ಲೈಟ್ಲಿ ಡಿಫರೆನ್ಸ್ ಇರುತ್ತೆ. ಸೊ ಐ ರೈಟ್ ಅ ಪೊಯಮ್, ಹಿ ಕಂಪೋಸಸ್ ಎ ಸಾಂಗ್. ಇಲ್ಲಿ ನೋಡಿ ರೈಟ್ 0 ಫಾರ್ಮ್ ಇದೆ. ನೆಕ್ಸ್ಟ್ ಎಸ್ ಬಂದ್ರೆ ಇಲ್ಲಿ ಎಸ್ ಅನ್ನ ಆಡ್ ಮಾಡಿದ್ದೀನಿ, ಯಾಕೆ ಅಂತ ನಾನು ಕೆಳಗಡೆ ಹಾಕಿದ್ದೀನಿ. ಇನ್ನೊಂದ್ಸಲಿ ಕೇಳಿಸ್ಕೊಳ್ಳಿ, ಅರ್ಥ ಆಗುತ್ತೆ. ಸೊ ನಾನು ಒಂದು ಪದ್ಯ ಬರೆಯುವೆ, ಅವನು ಒಂದು ಹಾಡು ಸಂಯೋಜನೆ ಮಾಡುವನು. ಸೊ ನಾನು ಹೇಳ್ದಂಗೆ ಇನ್ನೇನು ಕೆಲಸ ಆಗೋದಿರುತ್ತೆ, ಆ ಕೆಲಸ ಆಗೋದಿರೋದ್ರ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಲ್ಲ, ಸೊ ಅವಾಗ ಏನ್ ಮಾಡಬೇಕು, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಯೂಸ್ ಮಾಡಬೇಕು. ಸೊ ದಿಸ್ ಇಸ್ ದ ಯೂಸೇಜ್ ಅಂಡ್ ದಿಸ್ ಇಸ್ ಸೆಂಟೆನ್ಸ್ ಪ್ಯಾಟರ್ನ್. ನೆಕ್ಸ್ಟ್ ಬರೋಣ,
ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಸೊ ಐ ಆಮ್ ರೈಟಿಂಗ್ ಅ ಪೋಯಮ್ ಅಂತ ಇದೆ, ದೆನ್ ಹಿ ಈಸ್ ಕಂಪೋಸಿಂಗ್ ಅ ಸಾಂಗ್ ಅಂತ ಇದೆ. ಸೊ ನಾನು ಪದ್ಯ ಬರೆಯುತ್ತಿದ್ದೇನೆ, ಅವನು ಒಂದು ಹಾಡು ಸಂಯೋಜನೆ ಮಾಡುತ್ತಿದ್ದಾನೆ ಕನ್ನಡ ವರ್ಷನ್ಗೆ ಬಂದ್ರೆ. ಸೊ ಯಾವಾಗ ಯೂಸ್ ಮಾಡ್ತೀವಿ ಇದನ್ನ ಅಂತಂದ್ರೆ ಇಟ್ಸ್ ವೆರಿ ಸಿಂಪಲ್. ನಾವು ಒಂದು ಕೆಲಸ ಮಾಡ್ತಾ ಇರ್ತೀವಿ, ನಾವ್ ಏನ್ ಕೆಲಸ ಮಾಡ್ತಾ ಇರ್ತೀವಿ ಅಂತ ಆ ಮೂಮೆಂಟ್ ಅಲ್ಲಿ ಅದ್ರ ಬಗ್ಗೆ ಮಾತಾಡ್ತೀವಿ. ನಾವು ಏನ್ ಕೆಲಸ ಮಾಡ್ತಿರ್ತೀವಲ್ಲ, ಅದನ್ನ ನಾವು ಮಾಡ್ಲಿ ಅಥವಾ ಬೇರೆ ಯಾರಾದ್ರೂ ಮಾಡ್ಲಿ, ಒಂದು ಕೆಲಸ ನಡೀತಿರುತ್ತೆ, ಆ ಕೆಲಸ ನಡೆಯೋದ್ರ ಬಗ್ಗೆ ನಾವು ಮಾತಾಡ್ತಿದೀವಿ ಅಂತಂದ್ರೆ ಆ ಟೈಮಲ್ಲಿ ನಾವು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅನ್ನ ಯೂಸ್ ಮಾಡಬೇಕು. ಈಗ ನಾನು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ, ಐ ಆಮ್ ರೆಕಾರ್ಡಿಂಗ್ ದ ವಿಡಿಯೋ ಅಂತ ಹೇಳಿದ್ರೆ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರ್ತೀನಿ, ಅಟ್ ದ ಸೇಮ್ ಟೈಮ್ ಯಾವ ವಿಡಿಯೋವನ್ನ ರೆಕಾರ್ಡ್ ಮಾಡ್ತಾ ಇರ್ತೀನಲ್ವಾ ಅದ್ರ ಬಗ್ಗೆನೇ ಮಾತಾಡ್ತಾ ಇರ್ತೀನಿ. ಯು ಆರ್ ಲಿಸನಿಂಗ್ ಟು ಮೀ, ನೀವು ಕೇಳಿಸ್ಕೊತಾ ಇದ್ದೀರಾ ಅಂತಾನೆ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸೊ ಈ ಸಂದರ್ಭಗಳಲ್ಲಿ ಬಂದಾಗ ನಾವು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಐ ರಿಪೀಟ್, ಕೆಲಸ ನಡೀತಿರುತ್ತೆ, ಯಾವ ಕೆಲಸ ನಡೀತಿರುತ್ತೋ ಆ ಕೆಲಸ ನಡೆಯೋ ಟೈಮ್ ನಲ್ಲೇನೆ ಆ ಕೆಲಸ ನಡೀತಿದೆ ಅಂತ ಅದ್ರ ಬಗ್ಗೆ ನಾವು ಮಾತಾಡ್ತೀವಿ ಅಂತ ಬಂದಾಗ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅನ್ನ ಯೂಸ್ ಮಾಡಬೇಕು. ಈಗ ನಾನು ಬರೀತಿದ್ದೀನಿ ಅಂತ ಅನ್ಕೊಳ್ಳಿ, ಇವಾಗ ಇಫ್ ಸಂಬಡಿ ಆಸ್ಕ್ ಮೀ ವಾಟ್ ಆರ್ ಯು ಡೂಯಿಂಗ್, ಅವಾಗ ನಾನು ಏನು ಹೇಳಬೇಕು, ಐ ಆಮ್ ರೈಟಿಂಗ್ ಸಮಥಿಂಗ್, ಬಿಕಾಸ್ ನಾನು ಬರೀತಿರ್ತೀನಿ, ಬರೆಯೋದ್ರ ಬಗ್ಗೆನೇ ಮಾತಾಡ್ತಿರ್ತೀನಿ. ಸೊ ಇದು ಯೂಸೇಜ್. ಅಂಡ್ ಸೆಂಟೆನ್ಸ್ ಪ್ಯಾಟರ್ನ್ ಅಂತ ಬಂದ್ರೆ, ಸೊ ಸಬ್ಜೆಕ್ಟ್ ಬರುತ್ತೆ, ಇಲ್ಲಿ ಬ್ರಾಕೆಟ್ ನಲ್ಲಿ ಬಿ ಅಂತಂದ್ರೆ ಬಿ ಫಾರ್ಮ್ ಆಕ್ಸಿಲರಿ ವರ್ಬ್ಸ್ ಅಂತ ಹೇಳಿ. ಅಗೇನ್ ನೀವು ಅಲ್ಲಿ ವರ್ಬ್ಸ್ ಗಳನ್ನ ನೋಡ್ಕೊಂಡು ಇಲ್ಲಿಗೆ ಬಂದಿದ್ರೆ ನಿಮ್ಗೆ ರಿಜಿಸ್ಟರ್ ಆಗಿರತ್ತಾ, ಇಲ್ಲ ಅಂತಂದ್ರೆ ಪ್ಲೀಸ್ ನೋಡಿ ಅದನ್ನ ಒಂದ್ಸಲಿ. ಓಕೆ, ನಿಮ್ಗೆ ತರವಾಗಿ ಗೊತ್ತಿದೆ ಅಂತಂದ್ರೆ ನೋ ಪ್ರಾಬ್ಲಮ್. ಓಕೆ, ಬಿ ನಲ್ಲಿ 5 ಬರುತ್ತೆ, ಒಂದು ಆಮ್, ಈಸ್, ಆರ್, ವಾಸ್ ಅಂಡ್ ವೆರ್. ಸೊ ಎರಡು ಪಾಸ್ಟ್ ಟೆನ್ಸ್ ನಲ್ಲಿ ಯೂಸ್ ಮಾಡ್ತೀವಿ ವಾಸ್ ಮತ್ತೆ ವರ್ ಅನ್ನ. ಆಮ್, ಈಸ್, ಆರ್ ಇದ್ ಮೂರನ್ನ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಯೂಸ್ ಮಾಡ್ತೀವಿ. ಸಿಚುಯೇಷನ್ ತಕ್ಕಂಗೆ ಸಬ್ಜೆಕ್ಟ್ ಯಾವ್ದಿದೆ, ಸಿಂಗ್ಯುಲರ್ ಪ್ಲೂರಲ್, ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯೂಸ್ ಮಾಡ್ತಾ ಇದೀವ, ಪಾಸ್ಟ್ ಟೆನ್ಸ್ ಅಲ್ಲಿ ಯೂಸ್ ಮಾಡ್ತೀವ ಅನ್ನೋದನ್ನ ನಾವು ಅದ್ರ ಬೇಸ್ ಮೇಲೆ ನಾವು ಬಿ ಫಾರ್ಮ್ ಆಕ್ಸಿಲರಿ ವರ್ಬ್ಸ್ ಗಳನ್ನ ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ ಅಲಾಂಗ್ ವಿತ್ ಸಬ್ಜೆಕ್ಟ್. ಅದಾದ್ಮೇಲೆ ಮೈನ್ ವರ್ಬ್ ಬಂದ್ರೆ ಅದನ್ನ ಐ ಎನ್ ಜಿ ಫಾರ್ಮ್ ಅಲ್ಲಿ ಯೂಸ್ ಮಾಡಬೇಕು ಯಾವಾಗ್ಲೂ. ಐ ಎನ್ ಜಿ ಅಂತಂದ್ರೆ ಬೇಸ್ ಫಾರ್ಮ್ ನಾವು ಐ ಎನ್ ಜಿ ನ ಆಡ್ ಮಾಡ್ತೀವಿ. ಇಲ್ಲಿ ರೈಟಿಂಗ್, ಕಂಪೋಸಿಂಗ್, ವಾಕಿಂಗ್, ಲುಕಿಂಗ್, ರೈಟಿಂಗ್, ಸ್ಪೀಕಿಂಗ್, ಡ್ರಿಂಕಿಂಗ್, ರಿಂಗಿಂಗ್, ವಾಟ್ ಇಟ್ ಮೇ ಬಿ, ಯಾವುದೇ ವರ್ಬ್ ಬಗ್ಗೆ ಮಾತಾಡುವಾಗ ಆ ವರ್ಬ್ಗೆ ನಾವೇನ್ ಮಾಡಬೇಕು, ಐ ಎನ್ ಜಿ ಅನ್ನ ಸೇರಿಸ್ಕೊಂಡು ಯೂಸ್ ಮಾಡಬೇಕು ಎಲ್ಲಿ ಕಂಟಿನ್ಯೂಸ್ ಟೆನ್ಸ್ ಬಂದಾಗ. ಅಂಡ್ ಲಾಸ್ಟ್ ಆಬ್ಜೆಕ್ಟ್ ಆಸ್ ಯೂಶುವಲ್ ಬರುತ್ತೆ. ಅಂಡ್ ರಿಮೆಂಬರ್ ಒನ್ ಥಿಂಗ್ ಅಬೌಟ್ ಆಬ್ಜೆಕ್ಟ್, ಎಲ್ಲಾ ಸೆಂಟೆನ್ಸ್ ಗಳಲ್ಲೂ ಆಬ್ಜೆಕ್ಟ್ ಇರಬೇಕು ಅಂತಾನೆ ಇಲ್ಲ. ಆಕ್ಚುಲಿ ಒಂದು ಟ್ರಾನ್ಸಿಟಿವ್ ಮತ್ತೆ ಇಂಟ್ರಾನ್ಸಿಟಿವ್ ವರ್ಬ್ಸ್ ಅಂತ ಇನ್ನೊಂದು ಕೆಟಗರಿ ಇದೆ. ಇಂಟ್ರಾನ್ಸಿಟಿವ್ ವರ್ಬ್ಸ್ ಗಳು ಯೂಸ್ ಮಾಡಬೇಕಾದ್ರೆ ಅಲ್ಲಿ ಆಬ್ಜೆಕ್ಟ್ ಅನ್ನು ಯೂಸೇ ಮಾಡೋಂಗಿಲ್ಲ. ಹಾಗಾಗಿ ದಟ್ ಇಸ್ ಆಲ್ವೇಸ್ ಆಪ್ಷನಲ್, ನಾಟ್ ಮ್ಯಾಂಡೇಟರಿ. ಈಗ ನಾನು ಡಿವಿಯೇಷನ್ ತಗೊಳ್ಳಲ್ಲ. ಆಕ್ಟಿವ್ ವಾಯ್ಸ್ ಮತ್ತೆ ಪಾಸಿವ್ ವಾಯ್ಸ್ ಬಗ್ಗೆ ನಾನು ವಿಡಿಯೋ ಮಾಡುವಾಗ ಟ್ರಾನ್ಸಿಟಿವ್ ಅಂದ್ರೆ ಏನು, ಇಂಟ್ರಾನ್ಸಿಟಿವ್ ಅಂದ್ರೆ ಏನು, ಆಬ್ಜೆಕ್ಟ್ ಎಲ್ಲಿ ನೆಸೆಸರಿ ಆಗಿ ಬರುತ್ತೆ, ಎಲ್ಲಿ ಬರೋದೇ ಇಲ್ಲ ಆಬ್ಜೆಕ್ಟ್, ಅದನ್ನು ಸ್ಕಿಪ್ ಮಾಡಬೇಕಾಗುತ್ತೆ ಅನ್ನೋದನ್ನ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಇಷ್ಟು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಆಯ್ತು. ನೆಕ್ಸ್ಟ್ ಬಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಬರೋಣ ಇವಾಗ. ಸೊ ಸೆಂಟೆನ್ಸ್ ಪ್ಯಾಟರ್ನ್ ನೋಡ್ಕೊಂಡ್ಬಿಡಿ ಒಂದ್ಸಲಿ. ಸಬ್ಜೆಕ್ಟ್ ಬರುತ್ತೆ, ಜೊತೆಗೆ ವಿ ಹ್ಯಾವ್ 2 ಆಪ್ಷನ್ಸ್, ಐದರ್ ಹ್ಯಾಸ್ ಆರ್ ಹ್ಯಾವ್, ಜೊತೆಗೆ ವರ್ಬ್ದು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅನ್ನು ಯೂಸ್ ಮಾಡ್ತೀವಿ. ಅಂಡ್ ಲಾಸ್ಟ್ಗೆ ಆಬ್ಜೆಕ್ಟ್ ಬರುತ್ತೆ. ಸೊ ಇಲ್ಲೂ ಕೂಡ ನಾನು ಅಲ್ಲಿ ಫಸ್ಟ್ ಹಾಕಿದ್ದನ್ನ ಹಾಕಿದ್ದೀನಿ. ಐ ವಿ ಯು ಬಂದಿದೆ ಅಂತಂದ್ರೆ ಸಬ್ಜೆಕ್ಟ್ ನಲ್ಲಿ ಹ್ಯಾವ್ ಅನ್ನ ಹಾಕೋಬೇಕು. ಈ ಮೂರನ್ನ ಬಿಟ್ಟು ಮಿಕ್ಕಿದ್ ಯಾವುದೇ ಸಿಂಗ್ಯುಲರ್ ಬಂದ್ರೆ ಹ್ಯಾಸ್ ಅನ್ನ ಯೂಸ್ ಮಾಡಬೇಕು. ಅದ್ ಮೂರನ್ನ ಬಿಟ್ಟು ಮಿಕ್ಕಿದ್ ಯಾವುದೇ ಪ್ಲೂರಲ್ ಬಂದ್ರೆ ಹ್ಯಾವ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಜಸ್ಟ್ ಲುಕ್ ಅಟ್ ದೀಸ್ 2 ಸೆಂಟೆನ್ಸಸ್. ಅಂಡ್ ಒನ್ ಮೋರ್ ಥಿಂಗ್, ನಾನು ಇಂಟೆನ್ಷನಲಿ ಈ ಎರಡೇ ಸೆಂಟೆನ್ಸ್ ಗಳನ್ನ ಎಲ್ಲಾ ಟೆನ್ಸ್ ಗಳಿಗೂ ಕೂಡ ನಾನು ಅದನ್ನ ರಿಪೀಟ್ ಮಾಡಿದ್ದೀನಿ. ಬಿಕಾಸ್ ಒಂದು ಟೆನ್ಸ್ ಇಂದ ಇನ್ನೊಂದು ಟೆನ್ಸ್ಗೆ ನಾವು ಚೇಂಜ್ ಮಾಡಿದಾಗ ಸೆಂಟೆನ್ಸ್ ಪ್ಯಾಟರ್ನ್ ಹೆಂಗ್ ಚೇಂಜ್ ಆಗುತ್ತೆ, ಸೆಂಟೆನ್ಸ್ ಸ್ಟ್ರಕ್ಚರ್ ಹೆಂಗ್ ಚೇಂಜ್ ಆಗುತ್ತೆ ಅನ್ನೋದು ನಿಮಗೆ ಫೆಮಿಲಿಯರ್ ಆಗಬೇಕು ಮತ್ತೆ ಈಸಿಯಾಗಿ ಅರ್ಥ ಆಗಬೇಕು ಅನ್ನೋ ಇಂಟೆನ್ಷನ್ಗೆ ಸೇಮ್ ಎರಡೇ ಎಕ್ಸಾಂಪಲ್ಸ್ ಗಳನ್ನ ಎಲ್ಲ 12 ಟೆನ್ಸ್ ಗಳಿಗೂ ಕವರ್ ಮಾಡಿದ್ದೀನಿ. ಅದನ್ನ ನೀಟಾಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಹೆಂಗ್ ಬದಲಾವಣೆ ಆಗುತ್ತೆ, ವರ್ಬ್ದು ಪ್ಯಾಟರ್ನ್ ಹೆಂಗ್ ಚೇಂಜ್ ಆಗುತ್ತೆ, ಎಲ್ಲೆಲ್ಲಿ ಯಾವೆಲ್ಲ ಆಕ್ಸಿಲರಿ ವರ್ಬ್ಸ್ ಗಳನ್ನ ಯೂಸ್ ಮಾಡ್ಕೋತೀವಿ, ಅದೆಲ್ಲ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಸಿಂಪಲ್ ಆಗಿ. ಐ ಹ್ಯಾವ್ ರಿಟನ್ ಅ ಪೋಯಮ್ ಅಂಡ್ ಹಿ ಹ್ಯಾಸ್ ಕಂಪೋಸ್ಡ್ ಅ ಸಾಂಗ್ ಅಂತ 2 ಸೆಂಟೆನ್ಸ್ ಗಳನ್ನ ಹಾಕಿದ್ದೀನಿ. ನಾನು ಒಂದು ಪದ್ಯ ಬರೆದಿದ್ದೇನೆ, ಅವನು ಒಂದು ಹಾಡು ಸಂಯೋಜನೆ ಮಾಡಿದ್ದಾನೆ. ಸೊ ಯಾವಾಗ ಯೂಸ್ ಮಾಡ್ತೀವಿ ಇದನ್ನ ಅಂತಂದ್ರೆ ಕೆಲಸ ಮುಗ್ದೋಗ್ಬಿಟ್ಟಿರುತ್ತೆ, ಬಟ್ ಪ್ರೆಸೆಂಟ್ ಅಲ್ಲೇ ಮುಗ್ದಿರುತ್ತೆ, ಕಂಪ್ಲೀಟ್ ಆಗಿರುತ್ತೆ. ಅದ್ರದ್ದು ಎಫೆಕ್ಟ್ ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಎಫೆಕ್ಟ್ ಇನ್ನೂ ಉಳ್ಕೊಂಡಿರುತ್ತೆ, ಅಥವಾ ಇನ್ನು ಪ್ರೆಸೆಂಟ್ ಅಲ್ಲಿ ಅದ್ರ ಬಗ್ಗೆ ನಮ್ಗೆ ಇನ್ನೂ ಇರುತ್ತೆ. ಸೊ ಆ ಟೈಮಲ್ಲಿ ನಾವು ಯೂಸ್ ಮಾಡುವಾಗ ಆ ತರದ ಕೆಲಸಗಳ ಬಗ್ಗೆ ನಾವು ಮಾತಾಡಬೇಕಾದ್ರೆ ಏನ್ ಮಾಡಬೇಕು, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಯೂಸ್ ಮಾಡಬೇಕು. ನಾನು ಬಂದಿದ್ದೇನೆ, ನಾನು ತಿಂದಿದ್ದೇನೆ, ನಾನು ನಿಂತಿದ್ದೇನೆ, ನಾನು ಮಾತಾಡಿದ್ದೇನೆ, ನಾನು ತೆಗೆದುಕೊಂಡಿದ್ದೇನೆ, ನಾನು ಬರೆದಿದ್ದೇನೆ, ಬರದೆ, ತೆಗೆದುಕೊಂಡೆ, ತಿಂದೆ, ಕೂತೆ ಅಂದ್ರೆ ಬೇರೆ ತರ ಆಗ್ಬಿಡುತ್ತೆ. ಇದ್ದೇನೆ 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 ಬರುತ್ತಲ್ಲ ಅಲ್ಲಿ. ಸೊ ಆ ಸೆನ್ಸ್ ನಲ್ಲಿ ನಾವು ಕನ್ನಡದಲ್ಲಿ ಯಾವಾಗ ಯಾವಾಗ ಯೂಸ್ ಮಾಡ್ತೀವಿ ಅದನ್ನೇ ಇಂಗ್ಲಿಷ್ ವರ್ಷನ್ ಅಂತ ಬಂದ್ರೆ ಇಟ್ ಹ್ಯಾಸ್ ಟು ಬಿ ಯೂಸ್ಡ್ ಇನ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಓಕೆ, ಅಂಡ್ ಒನ್ ಮೋರ್ ಥಿಂಗ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ನಾವು ಈ ವರ್ಬ್ಸ್ ಗಳನ್ನ ನೋಡಿದ್ರೆ, ಓಕೆನಾ, ಇಲ್ಲಿ ರೆಗ್ಯುಲರ್ ಮತ್ತೆ ಇರ್ರೆಗ್ಯುಲರ್ ವರ್ಬ್ಸ್ ಡಿಫರೆನ್ಸ್ ಅರ್ಥ ಮಾಡ್ಕೋಬೇಕಾಗುತ್ತೆ ನೀವು. ಅಗೇನ್ ವರ್ಬ್ದು ವಿಡಿಯೋ ನೋಡಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲಿ ರಿಟರ್ನ್ ಇದೆ, ಇಲ್ಲಿ ಕಂಪೋಸ್ಡ್ ಇದೆ. ಬಿಕಾಸ್ ಕಂಪೋಸ್ ಅನ್ನೋದು ರೆಗ್ಯುಲರ್ ವರ್ಬ್, ಸೊ ಹಾಗಾಗಿ ಅದರದ್ದು ಇ ಡಿ ಫಾರ್ಮ್ ಮತ್ತೆ ಪಿ ಪಿ ಫಾರ್ಮ್, ಐ ಮೀನ್ V2 ಅಂಡ್ V3 ಎರಡು ಸೇಮ್ ಸ್ಪೆಲ್ಲಿಂಗ್ ಇರುತ್ತೆ. ರೈಟ್ ಅನ್ನೋದು ಇರ್ರೆಗ್ಯುಲರ್ ವರ್ಬ್ ಆಗಿರೋದ್ರಿಂದ ಸ್ಪೆಲ್ಲಿಂಗ್ ವೇರಿಯೇಷನ್ ಆಗುತ್ತೆ. ಸೊ ನಾವು ಇಲ್ಲಿ ಯೂಸ್ ಮಾಡುವಂಥದ್ದು ಹ್ಯಾವ್, ಹ್ಯಾಸ್ ಪಕ್ಕ ಯೂಸ್ ಮಾಡುವಂಥದ್ದು ದಟ್ ಈಸ್ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದಟ್ ಪರ್ಟಿಕ್ಯುಲರ್ ವರ್ಬ್. ಸೊ ಅದು ಕೂಡ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ದಟ್ ಇಸ್ ಒನ್ ಥಿಂಗ್. ಸೆಕೆಂಡ್ ಪಾಯಿಂಟ್ ಬಂದ್ರೆ
ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ನಾವು ಸೆಂಟೆನ್ಸ್ ಅನ್ನ ಯೂಸ್ ಮಾಡುವಾಗ ನಾನು ಹೇಳ್ತಾ ಇದ್ದೆ, ಈ ವರ್ಬ್ಸ್ ಗಳನ್ನ ನೋಡಿದ್ರೆ ಕೆಲಸ ಆಗೋಗಿದೆ ಅಂತ ಇಂಡಿಕೇಟ್ ಮಾಡುತ್ತೆ, ಬಟ್ ನೆಕ್ಸ್ಟ್ ಯಾವುದಕ್ಕೂ ಪಾಸ್ಟ್ ರೆಫರೆನ್ಸ್ ಅನ್ನು ತಗೋಬಾರದು. ಐ ಹ್ಯಾವ್ ಹಿ ಹ್ಯಾಸ್ ಕಂಪೋಸ್ಡ್ ಅ ಸಾಂಗ್ ಅಂತ ಹೇಳಿದ್ರೆ ಓಕೆ, ಹಿ ಹ್ಯಾಸ್ ಕಂಪೋಸ್ಡ್ ಅ ಸಾಂಗ್ ಟುಡೇ ಅಂತ ಹೇಳಿದ್ರು ಓಕೆ, ಹಿ ಹ್ಯಾಸ್ ಕಂಪೋಸ್ಡ್ ಅ ಸಾಂಗ್ ನವ್ ಅಂತ ಹೇಳಿದ್ರು ಓಕೆ, ಬಟ್ ಹಿ ಹ್ಯಾಸ್ ಕಂಪೋಸ್ಡ್ ಅ ಸಾಂಗ್ ಯೆಸ್ಟರ್ಡೇ ಅಂತ ಹೇಳಬಾರ್ದು. ಬಿಕಾಸ್ ವಿ ಆರ್ ಟಾಕಿಂಗ್ ಅಬೌಟ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಪಾಸ್ಟ್ ಟೈಮ್ ರೆಫರೆನ್ಸ್ ಅನ್ನ, ಪಾಸ್ಟ್ ಟೈಮ್ ಇಂಡಿಕೇಟರ್ಗಳನ್ನ ಇಲ್ಲಿ ಹಾಕ್ಬಿಟ್ವಿ ಅಂತಂದ್ರೆ ಟೆನ್ಸ್ ಮಿಸ್ ಮ್ಯಾಚ್ ಆಗುತ್ತೆ. ಸೊ ಹಾಗಾಗಿ ಅದನ್ನ ಇಲ್ಲಿ ಹಾಕಬಾರ್ದು. ಇದೊಂದು ಮೈಂಡ್ ಅಲ್ಲಿ ಇರಲಿ ನಿಮಗೆ. ಓಕೆ, ಅದ್ರ ಜೊತೆಗೆ ಹ್ಯಾವ್ ಅನ್ನ ಇಲ್ಲಿ ಯೂಸ್ ಮಾಡಬೇಕು, ಹ್ಯಾಸ್ ಅನ್ನ ಇಲ್ಲಿ ಯೂಸ್ ಮಾಡಬೇಕು, ಇದೊಂದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಸೊ ಇಷ್ಟು ಪೂರ್ತಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಅಂಡ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಬಂದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಇವಾಗ 3 ಟೈಮ್ ರೆಫರೆನ್ಸ್ ಅನ್ನ ತಗೊಳ್ಳೋಣ. ಜಸ್ಟ್ ನಾನು ನಿಮಗೆ ಇಲ್ಲಿ ಸುಮ್ಮನೆ ಒಂದು ಮಾರ್ಕ್ ಮಾಡಿ ತೋರಿಸ್ತೀನಿ. ಹೆಂಗೆ ಅಂತಂದ್ರೆ, ಈಗ ಇದೊಂದು ಟೈಮ್ ರೆಫರೆನ್ಸ್ ಇದೆ, ಇದೊಂದು ಟೈಮ್ ರೆಫರೆನ್ಸ್ ಇದೆ, ಇದೊಂದು ಟೈಮ್ ರೆಫರೆನ್ಸ್ ಇದೆ, 3 ಟೈಮ್ ರೆಫರೆನ್ಸ್. ಸೊ ಇದು ಬಂದು ಪಾಸ್ಟ್, ಇದು ಬಂದು ಪ್ರೆಸೆಂಟ್, ಇದು ಬಂದು ಫ್ಯೂಚರ್. ಓಕೆನಾ? ಅದು ಎಷ್ಟೊತ್ತು ಗ್ಯಾಪ್ ಆದ್ರೂ ಇರಲಿ, ಇಷ್ಟಕ್ಕೆ ಪಾಸ್ಟ್ ಇಷ್ಟಕ್ಕೆ ಫ್ಯೂಚರ್ ಅಂತ ರಿಸ್ಟ್ರಿಕ್ಷನ್ಸ್ ಇಲ್ಲ. ಸೊ ಆಕ್ಷನ್ ಸ್ಟಾರ್ಟೆಡ್ ಸಮ್ವೇರ್ ಇನ್ ಪಾಸ್ಟ್ ದಟ್ ಸ್ಟಿಲ್ ಕಂಟಿನ್ಯೂಸ್ in present, sorry, is still in progress in present, and that will continue into future. So in ಒಂದು ಲಾಂಗ್ ಪ್ರೋಸೆಸ್ ಆಕ್ಷನ್ ಬಗ್ಗೆ ನಾವು ಮಾತಾಡುವಾಗ ಏನು ಮಾಡ್ತೀವಿ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ಗಳು ನೋಡಿ, ನಾನು 2 ಗಂಟೆಗಳಿಂದ ಪದ್ಯ ಬರೆಯುತ್ತಲೇ ಇದ್ದೇನೆ. ಸೊ ಐ ಸ್ಟಾರ್ಟೆಡ್ ರೈಟಿಂಗ್ ಅ ಪೊಯಮ್ 2 hours ಬ್ಯಾಕ್. 2 hours ಬ್ಯಾಕ್ ಅನ್ನ ಸ್ಟಾರ್ಟ್ ಮಾಡಿದೆ, ದಟ್ ಇಸ್ ಪಾಸ್ಟ್. ಅಂಡ್ ಈಗಲೂ ಬರೀತಾ ಇದ್ದೀನಿ, ಪ್ರೆಸೆಂಟ್ ಅಲ್ಲಿ ಪ್ರೋಗ್ರೆಸ್ ಇದೆ, ಅಂಡ್ ಮುಂದೆ ಕಂಟಿನ್ಯೂ ಆಗುತ್ತೆ. ಬಿಕಾಸ್ ಇನ್ನು ಕಂಪ್ಲೀಟ್ ಮಾಡಿಲ್ವಲ್ಲ ನಾನು, ಕಂಪ್ಲೀಟ್ ಮಾಡಿಲ್ಲ ಅಂತಂದ್ರೆ ದಟ್ ಇಸ್ ಅಂಡರ್ಸ್ಟುಡ್ ದಟ್ ಮೇ ಕಂಟಿನ್ಯೂ ಟು ಫ್ಯೂಚರ್ ಆಲ್ಸೋ. ಸೊ ಈ ತರ ಸಂದರ್ಭಗಳಲ್ಲಿ ನಾವು ಯಾವುದೇ ಸೆಂಟೆನ್ಸ್ ಗಳನ್ನ ಮಾತಾಡಬೇಕಾದ್ರೆ ಇಟ್ ಹ್ಯಾಸ್ ಟು ಬೀನ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಐ ಹ್ಯಾವ್ ಬೀನ್ ರೈಟಿಂಗ್ ಅ ಪೊಯಮ್ ಸಿನ್ಸ್ 2 hours. ನಾನು 2 ಗಂಟೆಗಳಿಂದ ಪದ್ಯ ಬರೆಯುತ್ತಲೇ ಇದ್ದೇನೆ. ಹಿ ಹ್ಯಾಸ್ ಬೀನ್ ಕಂಪೋಸಿಂಗ್ ಅ ಸಾಂಗ್ ಸಿನ್ಸ್ 2 months. ಅವನು 2 ತಿಂಗಳುಗಳಿಂದ ಒಂದು ಹಾಡನ್ನ ಸಂಯೋಜನೆ ಮಾಡುತ್ತಲೇ ಇದ್ದಾನೆ. 2 ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ಬಿಟ್ಟಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ 2 ತಿಂಗಳುಗಳಿಂದ ಹಾಡನ್ನು ಸಂಯೋಜನೆ ಮಾಡ್ತಾನೆ ಇದ್ದಾನೆ. ಸೊ ವಾಟ್ ಡಸ್ ಇಟ್ ಮೀನ್? ಸೊ 2 ತಿಂಗಳು ಹಿಂದೆ ಸ್ಟಾರ್ಟ್ ಮಾಡಿದ್ದಾನೆ, ಇವತ್ತಿಗೂ ಕಂಪೋಸ್ ಮಾಡ್ತಾ ಇದ್ದಾನೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ಆಬ್ವಿಯಸ್ಲಿ ದಟ್ ಮೇ ಕಂಟಿನ್ಯೂ ಇನ್ ಟು ಫ್ಯೂಚರ್, ಇನ್ನು ಎಷ್ಟು ದಿವಸ ಬೇಕಾದರೂ ಆಗ್ಬೋದು. ಈ ತರದನ್ನ ಹೇಳುವಾಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ಅಗೇನ್ ಇಲ್ಲಿ ಇದನ್ನ ನೆನ್ಪಿಟ್ಕೊಳ್ಳಿ, ಹ್ಯಾಸ್ ಮತ್ತೆ ಹ್ಯಾವ್ ದ ಡಿಫರೆನ್ಸ್ ಏನಿದೆಯಲ್ಲ, ಸೊ ಅದು ಇಲ್ಲಿಗೂ ಅಪ್ಲಿಕೇಬಲ್ ಆಗುತ್ತೆ. ಪ್ರೀವಿಯಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಏನು ಹೇಳಿದ್ನೋ ಸೇಮ್ ಥಿಂಗ್ ಅಪ್ಲೈಸ್ ಹಿಯರ್ ಆಲ್ಸೋ. ನೆಕ್ಸ್ಟ್ ಪಾಸ್ಟ್ ಬರೋಣ ಇವಾಗ. ಸೊ ಅದರಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್. ಐ ರೋಟ್ ಅ ಪೊಯಮ್ ಯೆಸ್ಟರ್ಡೇ. ನಾನು ನಿನ್ನೆ ಒಂದು ಪದ್ಯವನ್ನ ಬರೆದೆ. ಹಿ ಕಂಪೋಸ್ಡ್ ಅ ಸಾಂಗ್. ಅವನು ಒಂದು ಹಾಡನ್ನು ಸಂಯೋಜನೆ ಮಾಡಿದ. ಸೊ ಆಕ್ಷನ್ ಕಂಪ್ಲೀಟ್ ಆಗೋಗ್ಬಿಟ್ಟಿರುತ್ತೆ ಕೆಲಸ. ಕಂಪ್ಲೀಟ್ ಆಗಿರೋ ಕೆಲಸದ ಬಗ್ಗೆ ನಾವು ಮಾತಾಡಬೇಕಾದ್ರೆ ಅದನ್ನ ಪಾಸ್ಟ್ ಟೆನ್ಸ್ ಅಲ್ಲಿ, ಸಿಂಪಲ್ ಪಾಸ್ಟ್ ಟೆನ್ಸ್ ನಲ್ಲಿ ಯೂಸ್ ಮಾಡ್ತೀವಿ. ಯಾವಾಗ ಕಂಪ್ಲೀಟ್ ಆಯ್ತು ಏನ್ ಕತೆ ರೆಫರೆನ್ಸ್ ಇಲ್ಲ, ಜಸ್ಟ್ ಮುಗಿತಷ್ಟೇ. ಈಗ ನಾನು ತಿಂದೆ, ನಾನು ನೋಡಿದೆ, ನಾನು ಕುತ್ಕೊಂಡೆ, ನಾನು ಬರದೆ, ನಾನು ಕೇಳಿಸ್ಕೊಂಡೆ, ನಾನು ಹೇಳಿದೆ, ಈ ತರದ್ದು ಯಾವಾಗ ನಾವು ಸೆಂಟೆನ್ಸ್ ಅನ್ನ ಯೂಸ್ ಮಾಡ್ತೀವಲ್ಲ, ಕನ್ನಡದಲ್ಲಿ ನೆನ್ಪಿಟ್ಕೊಂಡ್ಬಿಡ್ರಿ ನೀವು. ಕನ್ನಡದಲ್ಲಿ ಸೆಂಟೆನ್ಸ್ ಪ್ಯಾಟರ್ನ್ ಅನ್ನ ನೆನ್ಪಿಟ್ಕೊಂಡ್ರಿ ಅಂತಂದ್ರೆ ಆಯಾ ತರದ್ದು ಕನ್ನಡದಲ್ಲಿ ನಾವು ಯಾವಾಗ ಮಾತಾಡ್ತೀವೋ ಅದಕ್ಕೆ ತಕ್ಕಂಗೆ ನೀವು ಈ ಟೆನ್ಸ್ ಗಳನ್ನ ನೆನ್ಪಿಟ್ಕೊಂಡು ಇಂಗ್ಲಿಷ್ ವರ್ಷನ್ ಯೂಸ್ ಮಾಡಿದ್ರಿ ಅಂತಂದ್ರೆ ಯು ಕ್ಯಾನ್ ಗೆಟ್ ದ ಪರ್ಫೆಕ್ಷನ್ ಆಸ್ ಫಾರ್ ಆಸ್ ಯೂಸ್ ಆಫ್ ರೈಟ್ ಟೆನ್ಸ್ ಇಸ್ ಕನ್ಸರ್ನ್. ಓಕೆ, ಈಗ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಬರೋಣ. ಈ ಪ್ಯಾಟರ್ನ್ ಒಂದ್ಸಲಿ ಗಮನ ಇಟ್ಟು ನೋಡ್ಕೊಳ್ಳಿ ನೀವು. ಸಬ್ಜೆಕ್ಟ್ ಬರುತ್ತೆ, ಜೊತೆಗೆ ಎಗೈನ್ ಬಿ ಫಾರ್ಮ್ ಆಕ್ಸಿಲರಿ ವರ್ಬ್ಸ್ ಗಳು ಬರುತ್ತೆ, ಜೊತೆಗೆ ING ಬರುತ್ತೆ. ನಾನು ಪ್ರತಿ ಟೆನ್ಸ್ ನಲ್ಲೂ ಹೇಳಿಲ್ಲ ಅಂತಂದ್ರೆ ನಮಗೆ ರಿಜಿಸ್ಟರ್ ಆಗಬೇಕು. ನಿಮಗೆ ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಪಾಯಿಂಟ್ ಆಫ್ ವ್ಯೂ ನೋಡ್ತಾ ಇದ್ದೀರಾ, ಯು ಮಸ್ಟ್ ಬಿ ವೆರಿ ಫೆಮಿಲಿಯರ್ ವಿತ್ ದ ಸೆಂಟೆನ್ಸ್ ಪ್ಯಾಟರ್ನ್. ಸೊ ಸಬ್ಜೆಕ್ಟ್ ಬರುತ್ತೆ, ಅಗೇನ್ ಬಿ ಫಾರ್ಮ್, ING ಬರುತ್ತೆ, ಆಬ್ಜೆಕ್ಟ್. ಒಂದ್ ನೆನ್ಪಿಟ್ಕೊಳ್ಳಿ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಮತ್ತೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಸೆಂಟೆನ್ಸ್ ಪ್ಯಾಟರ್ನ್ ರಿಮೈನ್ ಸೇಮ್. ಬಟ್ ಒಂದೇ ಒಂದು ಡಿಫರೆನ್ಸ್ ಏನು ಅಂತಂದ್ರೆ ಬಿ ಫಾರ್ಮ್ ಆಕ್ಸಿಲರಿ ವರ್ಬ್ಸ್ ಅಲ್ಲಿ ಮಾತ್ರ ಡಿಫರೆನ್ಸ್ ಇರುತ್ತೆ. ಆಮ್, ಈಸ್, ಆರ್ ಇದು 3ರಲ್ಲಿ 1 ಬಂತು ಅಂತಂದ್ರೆ ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆಗಿರುತ್ತೆ. ವಾಸ್ ಅಥವಾ ವರ್ ಇವೆರಡರಲ್ಲಿ 1 ಬಂತು ಅಂತಂದ್ರೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ. ಸೊ ಐ ವಾಸ್ ರೈಟಿಂಗ್ ಅ ಪೊಯಮ್ ಯೆಸ್ಟರ್ಡೇ ಅಟ್ ದಿಸ್ ಟೈಮ್. ಹಿ ವಾಸ್ ಕಂಪೋಸಿಂಗ್ ಅ ಸಾಂಗ್ ವೆನ್ ಐ ಮೆಟ್ ಹಿಮ್. ನಾನು ನಿನ್ನೆ ಈ ವೇಳೆಯಲ್ಲಿ ಒಂದು ಪದ್ಯ ಬರೆಯುತ್ತಿದ್ದೆ, ನಾನು ಅವನನ್ನು ಭೇಟಿಯಾದಾಗ ಅವನು ಒಂದು ಹಾಡು ಸಂಯೋಜನೆ ಮಾಡುತ್ತಿದ್ದ. ಸೊ ಪ್ರೆಸೆಂಟ್ ಅಲ್ಲಿ ಏನಂತ ಹೇಳಿದೆ, ಈ ಕೆಲಸ ಮಾಡ್ತಾ ಇರ್ತೀವಿ, ಅದ್ರ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದೆ. ಅದೇ ತರದ್ದು ಪಾಸ್ಟ್ ಯಾವುದೋ ಒಂದು ಟೈಮ್ ರೆಫರೆನ್ಸ್ ಅನ್ನ ತಗೊಂಡಾಗ ನಾವು ಯಾವ ಟೈಮ್ ರೆಫರೆನ್ಸ್ ಬಗ್ಗೆ ಮಾತಾಡ್ತಿರ್ತೀವಲ್ಲ, ಆ ಟೈಮ್ ನಲ್ಲಿ ಯಾವ್ದಾದ್ರು ಕೆಲಸ ನಡೀತಾ ಇದ್ರೆ ಆ ನಡೀತಿರೋ ಕೆಲಸದ ಬಗ್ಗೆ ನಾವು ಇವಾಗ ಪ್ರೆಸೆಂಟ್ ಅಲ್ಲಿ ಮಾತಾಡ್ತೀವಿ ಅಂತಂದ್ರೆ ಆ ಎಲ್ಲಾ ಸಂದರ್ಭಗಳಲ್ಲೂ ಕೂಡ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯೂಸ್ ಮಾಡಬೇಕು. ಐ ರಿಪೀಟ್, ಹಿಂದೆ ಕೆಲಸ ನಡೀತಾ ಇರುತ್ತೆ ಯಾವುದೋ ಒಂದು ಪಾಸ್ಟ್ ಟೈಮ್ ನಲ್ಲಿ, ನಾವು ಯಾವ ರೆಫರೆನ್ಸ್ ಅನ್ನ ತಗೋತೀವಲ್ಲ ಟೈಮ್ ರೆಫರೆನ್ಸ್ ಅನ್ನ, ಅಲ್ಲಿ ಕೆಲಸ ನಡೀತಿರುತ್ತೆ, ಅದ್ರ ಬಗ್ಗೆ ನಾವು ಪ್ರೆಸೆಂಟ್ ಅಲ್ಲಿ ರೆಫರೆನ್ಸ್ ಅನ್ನ ತಗೊಂಡು ಮಾತಾಡ್ತೀವಿ ಅಂತ ಬಂದ್ರೆ ಇಟ್ ಹ್ಯಾಸ್ ಟು ಬಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಓಕೆ, ನೆಕ್ಸ್ಟ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಬರೋಣ. ಫಸ್ಟ್ ಸೆಂಟೆನ್ಸ್ ಪ್ಯಾಟರ್ನ್ ನೋಡ್ಕೊಳ್ಳಿ. ಸಬ್ಜೆಕ್ಟ್ ಬರುತ್ತೆ, ಪ್ಲಸ್ ಹ್ಯಾಡ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್, ಜೊತೆಗೆ ಆಬ್ಜೆಕ್ಟ್ ಬರುತ್ತೆ. ಸೊ ಇಲ್ಲಿ ಹ್ಯಾಡ್ ಒಂದೇ ಇರೋದ್ರಿಂದ ನಮಗೆ ಕನ್ಫ್ಯೂಷನ್ ಇಲ್ಲ. ಬಿಕಾಸ್ ಅಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಬಂದ್ರೆ ಹ್ಯಾಸ್ ಮತ್ತೆ ಹ್ಯಾವ್ 2 ಆಪ್ಷನ್ ಇದೆ, ಬಟ್ ಹಿಯರ್ ವಿ ಹ್ಯಾವ್ ಓನ್ಲಿ 1 ಆಪ್ಷನ್, ದಟ್ ಇಸ್ ಹ್ಯಾಡ್. ಸೊ ಹಾಗಾಗಿ
ದರ್ ಇಸ್ ನೋ ನೀಡ್ ಟು ಎನಿ ಕೈಂಡ್ ಆಫ್ ಕನ್ಫ್ಯೂಷನ್ಸ್ ಆರ್ ಆಂಬಿಗ್ವಿಟಿ. ಕಳೆದ ವರ್ಷ ನಾನು ಒಂದು ಪದ್ಯ ಬರೆದಿದ್ದೆ. ಹೈಸ್ಕೂಲಿನಲ್ಲಿದ್ದಾಗ ಅವನು ಒಂದು ಹಾಡು ಸಂಯೋಜನೆ ಮಾಡಿದ್ದ. ನಾನು ನೋಡಿದ್ದೆ, ನಾನು ಕೇಳಿದ್ದೆ, ನಾನು ಹೇಳಿದ್ದೆ, ನಾನು ಬರೆದಿದ್ದೆ, ಇದ್ದೆ ಅಂತ ಯಾವಾಗೆಲ್ಲ ನಾವು ಕನ್ನಡದಲ್ಲಿ ಯೂಸ್ ಮಾಡ್ತೀವೋ ಅದೆಲ್ಲ ಮೀನಿಂಗ್ ಅನ್ನ ಕನ್ವೆ ಮಾಡೋದಕ್ಕೆ ಇಂಗ್ಲಿಷ್ ನಲ್ಲಿ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಯೂಸ್ ಮಾಡಬೇಕು. ಸೊ ಐ ಹ್ಯಾಡ್ ರಿಟನ್ ಅ ಪೊಯಮ್ ಲಾಸ್ಟ್ ಇಯರ್ ಒಂದು ಪದ್ಯವನ್ನ ಬರೆದಿದ್ದೆ. ಅದೇ ನೋಡಿ ಅಲ್ಲಿ ಐ ರೋಟ್ ಅ ಪೊಯಮ್ ಅಂತಂದ್ರೆ ಬರದೆ ಅಷ್ಟೇ ಮುಗ್ದೋಯ್ತು. ಯಾವಾಗ ಬರದೆ ಏನ್ ಕತೆ ನಮ್ಗೆ ಗೊತ್ತಿಲ್ಲ. ಬಟ್ ಬರೆದಿದ್ದೆ ಅಂತಂದ್ರೆ ಎರಡಕ್ಕೂ ಡಿಫರೆನ್ಸ್ ಇದೆ. ಹೈಸ್ಕೂಲಿನಲ್ಲಿದ್ದಾಗ ಅವನ ಒಂದು ಹಾಡು ಸಂಯೋಜನೆ ಮಾಡಿದ್ದ. ಈ ಹ್ಯಾಡ್ ಕಂಪೋಸ್ಡ್ ಅ ಸಾಂಗ್ ವೆನ್ ಹಿ ವಾಸ್ ಇನ್ ಹೈಸ್ಕೂಲ್. ಸೊ ಹೈಸ್ಕೂಲ್ನಲ್ಲಿದ್ದಾಗ ಮಾಡಿದ್ದ ಅಂತ ಹೇಳ್ತೀವಲ್ಲ, ಸೊ ಆ ಟೈಮ್ನಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನು ಯೂಸ್ ಮಾಡ್ತೀವಿ. ಅಂಡ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಬಂದ್ರೆ ಅಗೈನ್ ಸಬ್ಜೆಕ್ಟ್ ಬರುತ್ತೆ ಪ್ಲಸ್ ಹ್ಯಾಡ್ ಪ್ಲಸ್ ಬೀನ್. ಈ ಕಂಟಿನ್ಯೂಸ್ ಟೆನ್ಸ್ಗೆ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಎಲ್ಲಾ ಕಡೆನೂ ಕೂಡ ಬೀನ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲೂ ಕಂಟಿನ್ಯೂಸ್ ಬರುತ್ತೆ, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲೂ ಬರುತ್ತೆ, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಕೂಡ ಬರುತ್ತೆ. ಐ ಹ್ಯಾಡ್ ಬೀನ್ ರೈಟಿಂಗ್ ಅ ಪೊಯಮ್ ಫಾರ್ 2 months ವೆನ್ ಐ ವಾಸ್ ಇನ್ ಬ್ಯಾಂಗ್ಳೂರ್. ಅಂದ್ರೆ ಇದನ್ನ ಯಾವಾಗ ಹೇಳ್ತೀವಿ ಅಂತಂದ್ರೆ ಪಾಸ್ಟ್ ನ ಟೈಮ್ ಅನ್ನು ರೆಫರೆನ್ಸ್ ತಗೊಂಡಾಗ, ಅದು ಯಾವಾಗಾದ್ರೂ ಆಗಿರಲಿ, ಅದು ಪಾಸ್ಟ್ ಟೈಮ್ ರೆಫರೆನ್ಸ್ ತಗೊಂಡಾಗ ಯಾವುದೋ ಒಂದು ಪಾಸ್ಟ್ ಪಾಯಿಂಟ್ ಆಫ್ ಟೈಮ್ ನಲ್ಲಿ ಯಾವ್ದಾದ್ರು ಒಂದು ಆಕ್ಷನ್ ತುಂಬಾ ಲಾಂಗ್ ಪ್ರೋಸೆಸ್ ನಲ್ಲಿ ಕಂಟಿನ್ಯೂಷನ್ ನಲ್ಲಿ ಇತ್ತು, ನಡೀತಿತ್ತು, ಜಾಸ್ತಿ ಹೊತ್ತಿನಲ್ಲಿ ಅಥವಾ ಜಾಸ್ತಿ ಟೈಮ್ ತಗೊಂಡು ನಡೀತಿತ್ತು ಅಂತಂದ್ರೆ ಅದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಇಟ್ ಹ್ಯಾಸ್ ಟು ಬಿ ಇನ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಸೊ ಐ ಹ್ಯಾಡ್ ಬೀನ್ ರೈಟಿಂಗ್ ಅ ಪೊಯಮ್ ಫಾರ್ 2 months ವೆನ್ ಐ ವಾಸ್ ಇನ್ ಬ್ಯಾಂಗ್ಳೂರ್. ಸೊ ವೆನ್ ಐ ವಾಸ್ ಇನ್ ಬ್ಯಾಂಗ್ಳೂರ್ ಅನ್ನೋದು ಫಾಸ್ಟ್ ರೆಫರೆನ್ಸ್ ಆಯ್ತು. ಸೊ ನಾನು ಬೆಂಗಳೂರಿನಲ್ಲಿದ್ದಾಗ 2 months ಪೂರ್ತಿ ನಾನು ಏನ್ ಮಾಡ್ತಾ ಇದ್ದೆ, ಪದ್ಯವನ್ನು ಬರಿತಾ ಇದ್ದೆ ಅಂತ ಹೇಳಿ. ಸೊ ಇಟ್ ವಾಸ್ ಅ ಲಾಂಗ್ ಪ್ರೋಸೆಸ್. ಇಷ್ಟು 2 months ಪೀರಿಯಡ್ ಡ್ಯೂರೇಷನ್ ಅಲ್ಲಿ ಅದು ಕೆಲಸ ನಡೀತಾ ಇತ್ತು. ಅದ್ರ ಬಗ್ಗೆ ನಾವು ಪ್ರೆಸೆಂಟ್ ಅಲ್ಲಿ ಮಾತಾಡ್ತೀವಿ ಅಂತ ಬಂದಾಗ ಈ ಟೆನ್ಸ್ ಯೂಸ್ ಮಾಡಬೇಕಾಗುತ್ತೆ. ಹಿ ಹ್ಯಾಡ್ ಬೀನ್ ಕಂಪೋಸಿಂಗ್ ಅ ಸಾಂಗ್ ಫಾರ್ 2 weeks ವೆನ್ ಹಿ ವಾಸ್ ಇನ್ PUC. ಸೊ ಅವ್ನು PUC ನಲ್ಲಿದ್ದಾಗ 2 ವಾರಗಳ ಕಾಲ ಹಾಡನ್ನ ಸಂಯೋಜನೆ ಮಾಡ್ತಾನೆ ಇದ್ದ ಅಂತೇಳಿ. ಅಂದ್ರೆ ವಾಟ್ ಡಸ್ ಇಟ್ ಮೀನ್, ಇಟ್ ಟುಕ್ 2 weeks ಆಫ್ ಟೈಮ್ ಟು ಕಂಪೋಸ್ ಅ ಸಾಂಗ್ ಅಂಡ್ ಹಿ ಹ್ಯಾಡ್ ಬೀನ್ ಡೂಯಿಂಗ್ ದಟ್ ಕಂಟಿನ್ಯೂಸ್ಲಿ ಅಂತ ಹೇಳಿ. ಸೊ ಒಂದು ಕೆಲಸ ಮಾಡ್ತಾನೆ ಇದ್ದ. ಸೊ ಅದ್ರ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ಈ ತರದನ್ನ ಯೂಸ್ ಮಾಡ್ಕೋಬೇಕು. ಡೆಲಿಬ್ರೇಟ್ಲಿ ನಾನು ಸ್ವಲ್ಪ ಸ್ಪೀಡಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಬಿಕಾಸ್ ವಿಡಿಯೋ ತುಂಬಾ ಲೆಂತಿ ಆಗಬಾರ್ದು ಅಂತ ಹೇಳಿ. ಓಕೆ, ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ನಿಮ್ಗೆ ಏನೇ ಡೌಟ್ ಬಂದ್ರು ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಈ ವಿಡಿಯೋ ನೋಡುವಾಗ ಏನೇ ಡೌಟ್ಸ್ಗಳು ಬೇಕು ಬಂತು ಅಥವಾ ಕ್ಲಾರಿಫಿಕೇಶನ್ಸ್ ಬೇಕು ಅಂತಂದ್ರೆ ಜಸ್ಟ್ ಕಮೆಂಟ್ ಸೆಕ್ಷನ್ ಯಾವಾಗಲೂ ಓಪನ್ ಆಗಿರುತ್ತೆ. ನೀವು ಒಂದು ನಿಮ್ಮ ಕ್ವಶನ್ಸ್ ಅನ್ನ ಡೌಟ್ ಅನ್ನ ಅದರಲ್ಲಿ ಪೋಸ್ಟ್ ಮಾಡಿ. ಆಸ್ ಸೂನ್ ಆಸ್ ಪಾಸಿಬಲ್ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಫ್ಯೂಚರ್ಗೆ ಬರೋಣ. ಫಸ್ಟ್ ಸಿಂಪಲ್ ಫ್ಯೂಚರ್. ಇಟ್ಸ್ ವೆರಿ ಸಿಂಪಲ್. ಮುಂದಕ್ಕೆ ಯಾವಾಗ ಆಗೋ ಕೆಲಸವನ್ನ ನಾವು ಇವಾಗ ಹೇಳ್ತಾ ಇದ್ದೀವಿ ಅಂತಂದ್ರೆ ಸಿಂಪಲ್ ಆಗಿ ಅಲ್ಲಿರೋ ಹಂಗೇನೆ ಸಿಂಪಲ್ ಫ್ಯೂಚರ್ ಟೆನ್ಸ್. ಸೊ ಸಬ್ಜೆಕ್ಟ್ ಇರುತ್ತೆ, ವಿಲ್ ಅಥವಾ ಶಲ್ ಎರಡರಲ್ಲಿ ಒಂದನ್ನ ಯೂಸ್ ಮಾಡ್ತೀವಿ. ಅದ್ರ ಜೊತೆಗೆ ವರ್ಬ್ ಯಾವಾಗಲೂ ಜೀರೋ ಫಾರ್ಮ್ ಅಲ್ಲೇ ಬರಬೇಕು ಇಲ್ಲಿ. ಅದು ಇರ್ರೆಸ್ಪೆಕ್ಟಿವ್ ಆಫ್ ಸಬ್ಜೆಕ್ಟ್, ಅದು ಐ, ವಿ, ಯು, ಸಿಂಗ್ಯುಲರ್, ಪ್ಲೂರಲ್ ಏನಾದ್ರೂ ಬರಲಿ ಅಲ್ಲಿ. ಇಲ್ಲಿ ನಾವು ವಿಲ್ ಅನ್ನ ಅಥವಾ ಶೆಲ್ ಅನ್ನ ಹಾಕೋದ್ರಿಂದ ಈ ಮೇನ್ ವರ್ಬ್ ಫಾರ್ಮ್ ಅನ್ನ ಚೇಂಜ್ ಮಾಡೋಂಗಿಲ್ಲ. ದಟ್ ರಿಮೈನ್ಸ್ ಸೇಮ್, ಬೇಸ್ ಫಾರ್ಮ್ ಅಲ್ಲೇ ಇರುತ್ತೆ, ಜೊತೆಗೆ ಆಬ್ಜೆಕ್ಟ್. ಸೊ ಐ ವಿಲ್ ರೈಟ್ ಅ ಪೊಯಮ್, ಹಿ ವಿಲ್ ಕಂಪೋಸ್ ಅ ಸಾಂಗ್. ಇಲ್ಲಿ ಬೇಕಂದ್ರೆ ಟುಮಾರೋ, ನೆಕ್ಸ್ಟ್ ವೀಕ್, ನೆಕ್ಸ್ಟ್ ಮಂತ್ ಏನೇನು ಬೇಕಾದ್ರೂ ಆಡ್ ಮಾಡ್ಕೊಳ್ಬಹುದು. ಫ್ಯೂಚರ್ ಟೈಮ್ ಅನ್ನ ಇಂಡಿಕೇಟ್ ಮಾಡುವಂತ ರೆಫರೆನ್ಸ್ ಅನ್ನ, ಟೈಮ್ ರೆಫರೆನ್ಸ್ಗಳನ್ನ ಅದು ಬೇಕಾದ್ರೆ ಹಾಕೊಳ್ಬಹುದು. ಐ ವಿಲ್ ರೈಟ್ ಅ ಪೊಯಮ್ ಟುಮಾರೋ ಅಂತಾನೋ, ಹಿ ವಿಲ್ ಕಂಪೋಸ್ ಅ ಸಾಂಗ್ ನೆಕ್ಸ್ಟ್ ವೀಕ್ ಅಂತಾನೋ, ಅಥವಾ ನೆಕ್ಸ್ಟ್ ಮಂತ್ ಅಂತಾನೋ. ಸೊ ಫ್ಯೂಚರ್ ಟೈಮ್ ಕೊಡುವಂತ ಯಾವ್ದನ್ನ ಬೇಕಾದ್ರೂ ಇಲ್ಲ ಆಡ್ ಮಾಡ್ಕೋಬಹುದಾಗುತ್ತೆ, ಮಾಡ್ಕೊಳ್ಳಬಹುದು ಅಥವಾ ಮಾಡ್ಕೊಳ್ಳದಿದ್ರು ನಡೆಯುತ್ತೆ. ಸೊ ನಾನು ಒಂದು ಪದ್ಯ ಬರೆಯುತ್ತೇನೆ, ಅವನು ಒಂದು ಹಾಡು ಸಂಯೋಜನೆ ಮಾಡುತ್ತಾನೆ. ಇದು ಮಿಸ್ ಆಗಿದೆ, ಮಾಡುತ್ತಾನೆ. ಸೊ ಫ್ಯೂಚರ್ ಅಲ್ಲಿ ನಡೆಯೋ ಕೆಲಸವನ್ನ ಅದ್ರ ಬಗ್ಗೆ ನಾವು ಪ್ರೆಸೆಂಟ್ ಅಲ್ಲಿ ಮಾತಾಡ್ತಿದ್ದೀವಿ ಅಂತಂದ್ರೆ ಇಟ್ ಹ್ಯಾಸ್ ಟು ಬಿ ಇನ್ ಸಿಂಪಲ್ ಫ್ಯೂಚರ್ ಟೆನ್ಸ್. ಇದನ್ನ ಫ್ಯೂಚರ್ ಟೆನ್ಸ್ 4ರಲ್ಲಿ ಮೋಸ್ಟ್ ಕಾಮನ್ಲಿ ಯೂಸ್ ಮಾಡುವಂತದ್ದು ಇದು ಫ್ಯೂಚರ್, ಸಿಂಪಲ್ ಫ್ಯೂಚರ್ ಟೆನ್ಸ್. ಇದ್ರ ಜೊತೆಗೆ ನಾವು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಕೂಡ ಯೂಸ್ ಮಾಡ್ತೀವಿ. ಲಾಸ್ಟ್ 2 ತುಂಬಾ ರೇರ್ ಯೂಸ್ ಮಾಡೋದು, ಬಟ್ ಅದನ್ನು ಕೂಡ ಕವರ್ ಮಾಡಿದ್ದೀನಿ. ಡೋಂಟ್ ಸ್ಕಿಪ್ ದ ವಿಡಿಯೋ. ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಬಂದ್ರೆ ಹೆಂಗಾಗುತ್ತೆ ಇಲ್ಲಿ ನೋಡಿ. ಐ ವಿಲ್ ಬಿ ರೈಟಿಂಗ್ ಅ ಪೊಯಮ್ ಅಂಡ್ ಈ ವಿಲ್ ಬಿ ಕಂಪೋಸಿಂಗ್ ಅ ಸಾಂಗ್. ನಾನು ಒಂದು ಪದ್ಯ ಬರೆಯುತ್ತಿರುತ್ತೇನೆ, ಅವನು ಒಂದು ಹಾಡು ಸಂಯೋಜನೆ ಮಾಡುತ್ತಿರುತ್ತಾನೆ. ಆಕ್ಚುಲಿ ಇಷ್ಟಕ್ಕೆ ಎಂಡ್ ಮಾಡಬಾರದು, ನಿಮ್ಗೆ ಈಸಿಯಾಗಿ ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಸೆಂಟೆನ್ಸ್ ಅನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇದು ಹೆಂಗ ಅರ್ಥ ಮಾಡ್ಕೋಬೇಕಂದ್ರೆ, ಐ ವಿಲ್ ಬಿ ರೈಟಿಂಗ್ ಪೊಯಮ್ ಅಟ್ ದಿಸ್ ಟೈಮ್ ಟುಮಾರೋ ಅಂತ ಹೇಳಿದ್ರೆ ನಾನು ಈ ಟೈಮಿಗೆ ಒಂದು ಪದ್ಯವನ್ನ ಬರೀತಿರ್ತೀನಿ. ಅಂದ್ರೆ ಫ್ಯೂಚರ್ ನ ಟೈಮ್ ನಲ್ಲಿ ಒಂದು ಆಕ್ಷನ್ ಕಂಟಿನ್ಯೂ ಆಗಿ ನಡೀತಿರುತ್ತೆ. ಫಾರ್ ಎಕ್ಸಾಂಪಲ್, ನಾಳೆ IPL ಮ್ಯಾಚ್ ಇದೆ ಅಂತ ಅನ್ಕೊಳ್ಳಿ. ಇವಾಗ IPL ಕ್ರಿಕೆಟ್ ಮ್ಯಾಚ್ ಇರುತ್ತೆ, ಯಾವುದೋ ಒಂದು 2 ಟೀಮ್ಗಳ ಮಧ್ಯೆ ಮ್ಯಾಚ್ ಇರುತ್ತೆ. 9 ಗಂಟೆಗೆ ಮ್ಯಾಚ್ ಶುರುವಾಗುತ್ತೆ. ಈಗ ನೀವು ನನ್ನನ್ನು ಮೀಟ್ ಮಾಡೋದಕ್ಕೆ 9:30ಗೆ ಬರ್ತೀನಿ ಅಂತ ಹೇಳಿರ್ತೀರ. ನೀವು ಬನ್ನಿ 9:30ಗೆ, ನಾನು ಅಷ್ಟೊತ್ತಿಗೆ ಮನೇಲೇ ಇರ್ತೀನಿ, ಕ್ರಿಕೆಟ್ ನೋಡ್ತಾ ಇರ್ತೀನಿ ಅಂತ ಇವತ್ತು ಹೇಳ್ತೀನಿ ನಾನು. ಸೊ ಇವತ್ತು ಮಾತಾಡ್ತಾ ಇದ್ದೀನಿ, ಕ್ರಿಕೆಟ್ ಇರೋದು ನಾಳೆಗೆ. ನಾಳೆ ಬೆಳಗ್ಗೆ 9:30ಗೆ ನೀವು ಬಂದಾಗ ನಾವು ಕ್ರಿಕೆಟ್ ಅನ್ನ ವಾಚ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತೀನಲ್ವಾ. ಸೊ ಆ ಟೈಮಲ್ಲಿ ಹೇಳುವಾಗ ಏನ್ ಮಾಡ್ತೀವಿ, ಅದನ್ನ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಓಕೆ, ದೆನ್ ಹಿ ವಿಲ್ ಬಿ ಕಂಪೋಸಿಂಗ್ ಅ ಸಾಂಗ್. ಇವಾಗ ಅವ್ನು ಹೇಳ್ತಾನೆ, ಇವಾಗ ನೆಕ್ಸ್ಟ್ ವೀಕ್ ಅಲ್ಲಿ ಈ ವಿಲ್ ಬಿ ಕಂಪೋಸಿಂಗ್ ಅ ಸಾಂಗ್ ಅಂತ ಹೇಳಿದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ ಈ ಕಂಪೋಸ್ ಮಾಡ್ತಾ ಇಲ್ಲ ಅವನು, ಸೊ ಆ ವೀಕ್ ಅವನು ಮಾಡ್ತಾ ಇರ್ತಾನೆ ಅಂತ ಹೇಳಿ. ಅಂದ್ರೆ ಇಷ್ಟೇ ಅರ್ಥ ಮಾಡ್ಕೊಳ್ಳಿ, ಫ್ಯೂಚರ್ ನ ಯಾವ್ದೋ ಒಂದು ಟೈಮ್ ರೆಫರೆನ್ಸ್ ಅನ್ನ ಇಟ್ಕೊಂಡು ನಾವು ಮಾತಾಡ್ಬೇಕಾದ್ರೆ
ಆ ಫ್ಯೂಚರ್ನಲ್ಲಿ ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮ್ನಲ್ಲಿ ಆಕ್ಷನ್ ಕಂಟಿನ್ಯೂ ಆಗಿ ನಡೀತಿರುತ್ತೆ ಅಂತ ಹೇಳುವಾಗ ನಾವು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯೂಸ್ ಮಾಡಬೇಕು. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಓಕೆ, ಈಗ ನಾಳೆ ಬೆಳಗ್ಗೆ ನೀವು ಬೆಂಗಳೂರಿಗೆ ಹೋಗೋ ಪ್ಲಾನ್ ಇರುತ್ತೆ. 11 ಗಂಟೆಗೆ ಬಸ್ ಇರುತ್ತೆ. 11 ಗಂಟೆಗೆ ನೀವು ಎಲ್ಲಿಂದ ಹೊರಡ್ತೀರಾ, ನಿಮ್ಮ ಊರಿಂದ ಬೆಂಗಳೂರು ಕಡೆ ಹೋಗ್ತಾ ಇರ್ತೀರಾ ಅಂತ ಅನ್ಕೊಳ್ರಿ. ಇವಾಗ ಎಲ್ಲಿಂದನಾದ್ರೂ ಆಗಿರಲಿ, 11ವರೆಗೆ ನೀವು ಟ್ರಾವೆಲ್ ಮಾಡ್ತಾ ಇರ್ತೀರಾ. ಸೊ ಅಟ್ ದಿಸ್ ಟೈಮ್ ಟುಮಾರೋ ಐ ವಿಲ್ ಬಿ ಟ್ರಾವೆಲಿಂಗ್. ಸೊ ಐ ವಿಲ್ ಬಿ ಟ್ರಾವೆಲಿಂಗ್ ಅಂದ್ರೆ ನಾನು ಟ್ರಾವೆಲ್ ಮಾಡ್ತಾ ಇರ್ತೀನಿ ಅಂತೇಳಿ ಈಗ ಮಾಡ್ತಾ ಇಲ್ಲ. ಫ್ಯೂಚರ್ದು ನಾಳೆ ರೆಫರೆನ್ಸ್ ಅನ್ನ, ಟೈಮ್ ರೆಫರೆನ್ಸ್ ಅನ್ನ ತಗೋತಾ ಇದ್ದೀನಿ. ಆ ಟೈಮಲ್ಲಿ ನಾನು ಹೋಗ್ತಾ ಇರ್ತೀನಿ, ಮಾಡ್ತಾ ಇರ್ತೀನಿ, ಕುಡಿತಾ ಇರ್ತೀನಿ, ತಿಂತಾ ಇರ್ತೀನಿ ಅಂತ ಹೇಳ್ತೀವಲ್ಲ, ಸೊ ಆ ಟೈಮಲ್ಲಿ ನಾವು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯೂಸ್ ಮಾಡಬೇಕು. ಅಂಡ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಬಂದ್ರೆ ಯಾವಾಗ ಯೂಸ್ ಮಾಡಬೇಕು ಅಂತಂದ್ರೆ ಪ್ಯಾಟರ್ನ್ ನೋಡ್ಕೊಳ್ಳಿ. ಇಲ್ಲಿ ಸಬ್ಜೆಕ್ಟ್ ಬರುತ್ತೆ, ವಿಲ್ ಬರುತ್ತೆ, ಪ್ಲಸ್ ಹ್ಯಾವ್ ಬರುತ್ತೆ, ಪ್ಲಸ್ PP ಫಾರ್ಮ್ ಅನ್ನ ಯೂಸ್ ಮಾಡ್ತೀವಿ. ಸೊ ಐ ವಿಲ್ ಹ್ಯಾವ್ ರಿಟರ್ನ್ ಅ ಪೋಯಮ್ ಬೈ ದ ಈವ್ನಿಂಗ್, ಈ ವಿಲ್ ಹ್ಯಾವ್ ಕಂಪೋಸ್ಡ್ ಅ ಸಾಂಗ್ ಬೈ ನೆಕ್ಸ್ಟ್ ವೀಕ್. ಆಕ್ಷನ್ ಕಂಪ್ಲೀಟ್ ಆಗಿರೋಲ್ಲ. ಫ್ಯೂಚರ್ನ ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮ್ ಅನ್ನ ನಾವು ರೆಫರೆನ್ಸ್ ಆಗಿ ತಗೊಂಡು ಆ ಟೈಮ್ ಒಳಗಡೆ ಕೆಲಸ ಮುಗಿದಿರುತ್ತೆ ಅಂತ ಹೇಳ್ಬೇಕಲ್ಲ, ಅವಾಗ ನಾವೇನ್ ಮಾಡಬೇಕು, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಯೂಸ್ ಮಾಡಬೇಕು. ನಾನು ಸಂಜೆ ಒಳಗೆ ಪದ್ಯ ಬರೆದಿರುತ್ತೇನೆ. ಓಕೆ, ಈಗ ಬೆಳಿಗ್ಗೆನೋ ಅಥವಾ ಮಧ್ಯಾಹ್ನನೋ ಅಂತ ಅನ್ಕೊಳ್ಳಿ, ಇನ್ನು ಪೊಯಮ್ ಅನ್ನ ಬರ್ದಿಲ್ಲ ನಾನು. ಓಕೆನಾ, ಬಟ್ ಬರೀಬೇಕು. ಯಾವಾಗ ಬರೀದಿರ್ತೀನಿ ಅಂತಂದ್ರೆ ಸಂಜೆ ಒಳಗಡೆ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳ್ತೀನಿ. ಅಂದ್ರೆ ಕಂಪ್ಲೀಟ್ ಆಗಿರುತ್ತೆ, ಬಟ್ ಈಗ ಆಗಿಲ್ಲ ಇನ್ನೊಂದು. ಸೊ ಫ್ಯೂಚರ್ನ ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮ್ ನಲ್ಲಿ ಒಂದು ಆಕ್ಷನ್ ಕಂಪ್ಲೀಟ್ ಆಗಿರುತ್ತೆ ಅಂತ ನಾವು ರೆಫರ್ ಮಾಡಿ ಪ್ರೆಸೆಂಟ್ ಅಲ್ಲಿ ಮಾತಾಡ್ತಿದ್ದೀವಿ ಅಂತಂದ್ರೆ ಇಟ್ ಹ್ಯಾಸ್ ಟು ಬಿ ಇನ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಓಕೆ, ಹಿ ವಿಲ್ ಹ್ಯಾವ್ ಕಂಪೋಸ್ಡ್ ಸಾಂಗ್ ಬೈ ನೆಕ್ಸ್ಟ್ ಮಂಡೇ. ಸೊ ಇವತ್ತು ಮಂಡೇ ಅಲ್ಲ, ಯಾವತ್ತಾದ್ರೂ ಅಂತ ಅನ್ಕೊಳ್ಳಿ. ಇವತ್ತು ಫ್ರೈಡೆ, ಥರ್ಸ್ಡೇ, ವೆನ್ಸ್ಡೇ, ಸ್ಯಾಟರ್ಡೆ, ಸೊ ವಿಚ್ ಅವರ್ ಡೇ ಇಟ್ ಮೇ ಬಿ, ನೆಕ್ಸ್ಟ್ ಮಂಡೇ ಒಳಗಡೆ ನಾನು ಸಾಂಗ್ ಅನ್ನು ಕಂಪೋಸ್ ಮಾಡಿರ್ತೀನಿ, ಬಟ್ ಈಗ ಮಾಡಿರ್ತೀನಿ ಅಂತ ಹೇಳುವಾಗ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಯೂಸ್ ಮಾಡಬೇಕು. ಇಷ್ಟೇ ಸಿಂಪಲ್ ಆಗಿ. ಕೆಲಸ ಮುಗ್ದಿರಲ್ಲ, ಫ್ಯೂಚರ್ನ ಯಾವುದೋ ಒಂದು ಟೈಮ್ನಲ್ಲಿ ಕೆಲಸ ಮುಗ್ದೋಗ್ಬಿಟ್ಟಿರುತ್ತೆ. ಆ ಪಾಯಿಂಟ್ ಒಳಗಡೆ ಕೆಲಸ ಮುಗ್ದಿರುತ್ತೆ ಅಂತ ಹೇಳುವಾಗ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಯೂಸ್ ಮಾಡಬೇಕು. ಆ ಟೈಮಲ್ಲಿ ಕೆಲಸ ಆಗ್ತಿರುತ್ತೆ ಅಂತ ಹೇಳುವಾಗ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯೂಸ್ ಮಾಡಬೇಕು. ಲಾಸ್ಟ್ ಒನ್ ಬಂದ್ರೆ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಪ್ಯಾಟರ್ನ್ ಮೇಲೆ ಒಂದ್ಸಲಿ ಗಮನ ಹರಿಸ್ಕೊಂಡ್ಬಿಡಿ. ಸಬ್ಜೆಕ್ಟ್ ಬರುತ್ತೆ, ಪ್ಲಸ್ ವಿಲ್ ಬರುತ್ತೆ, ಹ್ಯಾವ್ ಬೀನ್ ಬರುತ್ತೆ, ವರ್ಬ್ ING ಬರುತ್ತೆ. ಆಕ್ಚುಲಿ ತುಂಬಾ ರೇರ್ ಕೇಸ್ನಲ್ಲಿ ಇದನ್ನು ಯೂಸ್ ಮಾಡ್ತೀವಿ. ಐ ವಿಲ್ ಹ್ಯಾವ್ ಬೀನ್ ರೈಟಿಂಗ್ ಅ ಪೊಯಮ್ ಹೋಲ್ ಡೇ ಟುಮಾರೋ. ಅಗೇನ್ ಫ್ಯೂಚರ್ನ ಯಾವುದೋ ಒಂದು ಪಾಯಿಂಟ್ ನಲ್ಲಿ ಲಾಂಗ್ ಪ್ರೋಸೆಸ್ ನಲ್ಲಿ ತುಂಬಾ ಲಾಂಗ್ ಡ್ಯೂರೇಷನ್ಗೆ ಒಂದು ಆಕ್ಷನ್ ನಡೀತಿರುತ್ತೆ ಅಂತ ಹೇಳುವಾಗ ಅದೊಂದು ಟೈಮ್ ರೆಫರೆನ್ಸ್ ಅನ್ನ ಇಟ್ಕೊಂಡು ಮಾತಾಡಬೇಕಾದ್ರೆ ನಾವೇನ್ ಮಾಡಬೇಕು, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯೂಸ್ ಮಾಡಬೇಕು. ನಾಳೆ ಪೂರ್ತಿ ಪದ್ಯ ಬರಿತಾನೆ ಇರ್ತೀನಿ ಅಂತೇಳಿ, ಬರೆಯುತ್ತಲೇ ಇದ್ದೇನೆ ಅಂತಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ. ಬರೆಯುತ್ತಲೇ ಇದ್ದನು ಅಂತಂದ್ರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ. ಬರೆಯುತ್ತಲೇ ಇರುತ್ತೇನೆ ಅಂತ ಹೇಳಿದ್ರೆ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ. ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಆಲ್ ದ 3 ಟೆನ್ಸಸ್. ಅವನು ಮಾರ್ಚ್ ತಿಂಗಳಿನಲ್ಲಿ ಹಾಡನ್ನು ಸಂಯೋಜನೆ ಮಾಡುತ್ತಾನೆ ಇರುತ್ತಾನೆ. ಸೊ ಇದು ಮಾರ್ಚ್ ಅಲ್ಲ, ಮಾರ್ಚ್ ತಿಂಗಳಲ್ಲಿ ಕಂಪೋಸ್ ಮಾಡ್ತಾನೆ ಇರ್ತಾನೆ ಆ ತಿಂಗಳಲ್ಲಿ ಅಂತ ಹೇಳಿ. ಅಂದ್ರೆ ಲಾಂಗ್ ಪ್ರೋಸೆಸ್ ಅಥವಾ ಲಾಂಗ್ ಡ್ಯೂರೇಷನ್ಗೆ ಒಂದು ಕೆಲಸ ನಡೀತಿರುತ್ತೆ. ಸೊ ಅದ್ರ ಬಗ್ಗೆ ನಾವು ರೆಫರ್ ಮಾಡಿ ಮಾತಾಡ್ತೀವಿ ಅಂತ ಬಂದಾಗ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯೂಸ್ ಮಾಡಬೇಕಾಗತ್ತೆ. ಸೊ ಸಾಧ್ಯವಾದಷ್ಟು ಕಡಿಮೆ ಟೈಮ್ನಲ್ಲಿ ಸಿಂಪಲ್ ಆಗಿ ಈಸಿ ಮೆಥಡ್ನಲ್ಲಿ ಹೇಳುವಂಥ ಒಂದು ಅಟೆಂಪ್ಟ್ ಅನ್ನ ಮಾಡಿದ್ದೀನಿ. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೆ ಅದನ್ನು ಅವಾಗಲೇ ಹೇಳ್ದಂಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ನೀವು ಡೌಟ್ ಅನ್ನ ಪೋಸ್ಟ್ ಮಾಡಿದ್ರಿ ಅಂತಂದ್ರೆ ನಾನು ರಿಪ್ಲೈ ಮಾಡ್ತೀನಿ. ಪಾಯಿಂಟ್ ನಂಬರ್ 1. ಸೆಕೆಂಡ್ ಪಾಯಿಂಟ್ ಬಂದ ವಿಡಿಯೋನ ಎಂಡ್ ಮಾಡಬೇಡಿ, ಜಸ್ಟ್ ಒಂದು 10 ಸೆಕೆಂಡ್ಸ್ ಕೇಳಿಸ್ಕೊಳ್ಳಿ. ನೆಕ್ಸ್ಟ್ ಬೇಕಾಗಿರುವಂಥ ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್, ಎನಿ ಗ್ರಾಮರ್ ಟಾಪಿಕ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆರ್ ಎನಿ ಅದರ್ ಎಕ್ಸಾಮ್ಸ್, ಅದಕ್ಕೆಲ್ಲಾನು ಕೂಡ ಇದು ಫಂಡಮೆಂಟಲ್ ಮತ್ತೆ ಬೇಸ್ಮೆಂಟ್ ಇದ್ದಂಗೆ. ವರ್ಬ್ ಅನ್ನ ತಿಳ್ಕೊಳ್ಳಿ ಚೆನ್ನಾಗಿ, ಅದಾದ್ಮೇಲೆ ಟೆನ್ಸ್ ಅನ್ನ ನೋಡ್ಕೊಳ್ಳಿ. ಈ ಎರಡು ನಿಮ್ಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತಂದ್ರೆ ರಿಮೈನಿಂಗ್ ಟಾಪಿಕ್ಸ್ ಬಿಕಮ್ಸ್ ವೆರಿ ಈಸಿ. ಸೊ ಹಂಗಾಗಿ ನೀವು ಆ ಎಲ್ಲ ಟಾಪಿಕ್ಸ್ಗಳನ್ನ ನೀವು ಈಸಿಯಾಗಿ ಅರ್ಥ ಮಾಡ್ಕೋಬಹುದಾಗುತ್ತೆ. ಸೊ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಈ ಥರದ್ದೇ ಕಂಟೆಂಟ್ಗಳಿಗೆ ರೆಗ್ಯುಲರ್ ಆಗಿ ಚಾನಲ್ ಅನ್ನು ವಾಚ್ ಮಾಡ್ತಾ ಇರಿ. ಥ್ಯಾಂಕ್ ಯು.